ಎಲ್ಲರಿಗೂ ನಮಸ್ಕಾರ. TKSFFನ ಈ ಸಂಚಿಕೆಯ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಶಶಿ, ನಮಸ್ಕಾರ ರಶ್ಮಿ, ನಮಸ್ಕಾರ ಶಂಕರ್ ಅವರೇ. ನಮಸ್ಕಾರ. ನನ್ನ ಹೆಸರು ದಿವ್ಯಾ ಆತ್ರೇಯ ಅಂತ. ಅಂಡ್ ಇವತ್ತಿನ ಈ ಪ್ರೋಗ್ರಾಮ್ಗೆ ನಾನು ನಿಮ್ಮೆಲ್ಲರ ಹೋಸ್ಟ್. TKSFFಗೆ ನನ್ನ ಆಭಾರಿ ಕೃತಜ್ಞತೆಗಳು, ನನಗೆ ಇದೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ. ಹಾಗೇನೆ ಇವತ್ತು ಟೆಕ್ನಿಕಲ್ ಸಪೋರ್ಟ್ ಆಗಿರೋ, ಬಿಹೈಂಡ್ ದ ಸೀನ್ಸ್ ಟೆಕ್ನಿಕಲ್ ಸಪೋರ್ಟ್ ಆಗಿರೋ ಸುಧೀರ್ ಅವ್ರಿಗೂ ನಮ್ಮ ಕೃತಜ್ಞತೆಗಳು. ಬನ್ನಿ, ಇವತ್ತಿನ ಚಲನಚಿತ್ರ ಯಾವ ಶಾರ್ಟ್ ಫಿಲ್ಮ್ ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇವತ್ತು ನಾವು ಮಾತಾಡೋದು ಹಸಿರು ಎನ್ನುವ ಒಂದು ಸುಂದರ ಚಿತ್ರದ ಶಾರ್ಟ್ ಫಿಲ್ಮ್ ಬಗ್ಗೆ. ಈ ಚಲನಚಿತ್ರವನ್ನು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸ್ ಮಾಡಿರೋರು ಆರ್ಟಿಸ್ಟಿಕ್ ಡೈರೆಕ್ಟರ್ ಆಫ್ ಸ್ಕೂಲ್ ಮುದ್ರಾ, ಸ್ಕೂಲ್ ಆಫ್ ಡ್ಯಾನ್ಸ್. ಇಟ್ಸ್ ಭರತನಾಟ್ಯಂ ಸ್ಕೂಲ್ ಆಫ್ ಡ್ಯಾನ್ಸ್. ಅದರ ಡೈರೆಕ್ಟರ್ ಆಗಿರೋ ರಶ್ಮಿ ಶಶಿ ಅವರು. ಹಾಗೇನೆ ಸ್ಟುಡಿಯೋ ಮುದ್ರಾ ಸ್ಕೂಲ್ ಆಫ್ ಡ್ಯಾನ್ಸ್. ಸ್ಟುಡಿಯೋ ಮುದ್ರಾ ಸ್ಕೂಲ್ ಆಫ್ ಡ್ಯಾನ್ಸ್. ಸ್ಟುಡಿಯೋ ಮುದ್ರಾ. ಓಕೆ, ಐ ವಿಲ್ ಸ್ಟಾರ್ಟ್ ಫ್ರಮ್ ಈ ಮೂವಿ ಇದು ಶುರು ಮಾಡೋಣ. ಓಕೆ, ಈ ಪ್ಯಾನೆಲ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂತ ಮೂವಿ ಹಸಿರು ಅಂತ. ಈ ಮೂವಿನ ಯಾರ್ಯಾರು ಡೈರೆಕ್ಟ್ ಮಾಡಿರೋರು, ಇದರ ಬರೀ ಫುಲ್ ಟೀಮ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ, ಮತ್ತೆ ಆ ಟೀಮ್ ಜೊತೆ ನಾವು ಇವತ್ತು ಮಾತಾಡೋಣ. ಈ ಮೂವಿ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಟೀಮ್ ಬಗ್ಗೆ ಮಾತಾಡೋಣ. ಫಸ್ಟ್, ಈ ಮೂವಿನ ಡೈರೆಕ್ಟರ್ ಮಾಡಿರೋರು ನಮ್ಮ ಹ್ಯೂಸ್ಟನ್ ಸ್ಕೂಲ್ ಆಫ್ ಡ್ಯಾನ್ಸ್ ಸ್ಟುಡಿಯೋ ಮುದ್ರಾ ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿರೋ ರಶ್ಮಿ ಶಶಿ ಅವರು. ಹಾಗೇನೆ ಈ ಮೂವಿಯ ಪ್ರೊಡ್ಯೂಸರ್ಸ್ ರಶ್ಮಿ ಶಶಿ ಮತ್ತು ಮೈಥಿಲಿ ಮೂರ್ತಿ ಅವರು. ಹಾಗೆ ಈ ಮೂವಿನಲ್ಲಿ ನೀವು ಈ ಮೂವಿ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ, ಒಂದು ಸುಂದರವಾದ ಹಾಡಿದೆ. ಆ ಹಾಡನ್ನ ಬರೆದು ಅದನ್ನ ಕಂಪೋಸ್ ಮಾಡಿರೋರು ನಮ್ಮ ಶಶಿ ಕುಮಾರ್ ಅವರು. ಈ ಹಾಡಿಗೆ ಕಂಪೋಸ್ ಮಾಡಿದ್ದಕ್ಕೆ ರಾಗ ಕೊಟ್ಟು ಹಾಡಿರೋರು ಅಜಯ್ ವಾರಿಯರ್ ಅವರು. ಹಾಗೆ ಇದರಲ್ಲಿ ಸಪೋರ್ಟಿಂಗ್ ಆಕ್ಟರ್ಸ್ ಆಗಿ ಮೈಥಿಲಿ ಮೂರ್ತಿ ಮತ್ತೆ ಶಂಕರ್ ಮೂರ್ತಿ ಅವರಿದ್ದಾರೆ, ಮತ್ತು ಖುಷಿ ಕುಲಕರ್ಣಿ ಮತ್ತು ಶ್ಲೋಕಾ ಮುದ್ದುಸಾನಿ ಅವರಿದ್ದಾರೆ. ಇವತ್ತು ನಮ್ಮ ಜೊತೆ ಈ ಮೂವಿ ಬಗ್ಗೆ ಮಾತಾಡಕ್ಕಿರೋರು ರಶ್ಮಿ ಶಶಿ ಇದ್ದಾರೆ, ಶಶಿ ಕುಮಾರ್ ಇದ್ದಾರೆ, ಮತ್ತೆ ಶಂಕರ್ ಮೂರ್ತಿ ಅವರಿದ್ದಾರೆ. ಬನ್ನಿ ಅವರೆಲ್ಲರನ್ನು ಮಾತಾಡ್ಸೋಣ ಒಂದ್ಸಲ. ನಮಸ್ಕಾರ ರಶ್ಮಿ, ಹೇಗಿದ್ದೀರಾ? ನಮಸ್ಕಾರ ದಿವ್ಯಾ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಡೂಯಿಂಗ್ ಗುಡ್, ಥ್ಯಾಂಕ್ ಯು. ಶಶಿ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್ ಅಗೈನ್ ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ವಿ ಲುಕ್ ಫಾರ್ವರ್ಡ್ ಟು ಹ್ಯಾವಿಂಗ್ ಎ ಕ್ಯಾಂಡಿಡ್ ಕಾನ್ವರ್ಸೇಷನ್. ತುಂಬಾ ಥ್ಯಾಂಕ್ಸ್. ಪ್ಲೆಷರ್, ಅವರ್ ಪ್ಲೆಷರ್. ಶಂಕರ್ ಮೂರ್ತಿ ಅವರಿಗೆ ಸ್ವಾಗತ. ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಆಲ್ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಪ್ರೊವೈಡೆಡ್. ರಶ್ಮಿ, ಮೊದಲು ನಿಮ್ ಜೊತೆ ಮಾತಾಡಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ರಶ್ಮಿ, ಬಿಫೋರ್ ಕಮಿಂಗ್ ಟು ದ ಮೂವಿ ಬಗ್ಗೆ ಮಾತಾಡಕ್ ಮುಂಚೆ ಒಂದೆರಡು ಸಾಲಲ್ಲಿ TKSFF ತಂಡದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಹೇಗೆ ಶುರುವಾಯಿತು, ನೀವು ಈ ಫೆಸ್ಟಿವಲ್ ನಲ್ಲಿ ಹೇಗೆ ನಿಮ್ಮ ಆರಂಭ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಶೋರ್ ದಿವ್ಯಾ, ಖಂಡಿತವಾಗ್ಲು. ನಮಗೆ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಗೊತ್ತಾಗಿದ್ದು 4 years ಬ್ಯಾಕು. ಸ್ವಲ್ಪ ಜನ ಅಲ್ಲಿ ಆರ್ಗನೈಸರ್ಸು ಎಲ್ಲರೂ ಇಲ್ಲೇ ಟೆಕ್ಸಸ್ ಅವ್ರು ಆಗಿರೋದ್ರಿಂದ ನಮಗೆಲ್ಲ ಪರಿಚಯದವರು. ವೆನ್ ದೇ ಸ್ಟಾರ್ಟೆಡ್ ದಿಸ್, ಅವ್ರು ಎಲ್ಲರನ್ನೂ ರೀಚ್ ಔಟ್ ಮಾಡ್ತಾಯಿದ್ರು, ಈ ಥರ ನಾವೊಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಯುನೋ many are talented in writing scripts, some are good in acting, some are good in directing. ಸೊ ಆ ಥರ ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ, ಬಟ್ ಅವ್ರಿಗೆಲ್ಲ ಅವಕಾಶ ಸಿಕ್ಕಿರಲ್ಲ. So this was a great platform for these people to come together and work together and do something creative. ಬಟ್ ಆವಾಗ ನನಗೆ ಅಂತೂ TKSFF ಬಗ್ಗೆ ಇಮೇಲ್ ಮಾತ್ರ ಬರ್ತಾ ಇತ್ತು, ಬಿಕಾಸ್ ಸಿನ್ಸ್ ಐ ವಾಸ್ ಎ ಪಾರ್ಟ್ ಆಫ್ ದಿ HKV ಮೆಂಬರ್ ಆಗಿದ್ದೆ ನಾನು, ಹ್ಯೂಸ್ಟನ್ ಕನ್ನಡ ವೃಂದ ಮೆಂಬರ್ ಆಗಿ ಬರ್ತಾ ಇತ್ತು. ಬಟ್ ನನಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಏನು ತಲೆದಲ್ಲಿ ಓಡ್ತಾ ಇರಲಿಲ್ಲ, ಬಿಕಾಸ್ ಐ ಆಮ್ ಎ ಆರ್ಟಿಸ್ಟಿಕ್ ಡೈರೆಕ್ಟರ್ ಆಫ್ ಎ ಡ್ಯಾನ್ಸ್ ಸ್ಕೂಲ್. ಸೊ ಡ್ಯಾನ್ಸ್ ಡ್ರಾಮಾಗಳು ಮತ್ತು ಡ್ಯಾನ್ಸ್ ಮಾಡಿದ್ದೀನಿ ಹೊರತು ಫಿಲಿಮ್ ಇದ್ರಲ್ಲಂತೂ ಝೀರೋ ಎಕ್ಸ್ಪೀರಿಯನ್ಸು. ಬಟ್ ಸ್ವಲ್ಪ ಜನ ಫ್ರೆಂಡ್ಸು ವರ್ ಇನ್ವಾಲ್ವ್ ವಿತ್ TKSFF, ದೇ ವರ್ ಎನ್ಕರೇಜಿಂಗ್ ಮೀ, ಏನಾದರೂ ಮಾಡು ನೀನು, ಯು ವರ್ಕ್ ವಿತ್ ಸೋ ಮೆನಿ ಕಿಡ್ಸ್, ಇಷ್ಟೊಂದು ಡ್ಯಾನ್ಸ್ ಡ್ರಾಮಾಗಳು ಮಾಡಿದ್ಯಾ, ಸೊ ಪ್ರೊಡಕ್ಷನ್ಸ್ ಮಾಡಿದ್ಯಾ, ನಿನಗೇನು ಕಷ್ಟ ಆಗಲ್ಲ ಅನ್ಸುತ್ತೆ, ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ದಿ ಬೇಸಿಕ್ ಐಡಿಯಾ. ಸೊ ಜಸ್ಟ್ ಟ್ರೈ ರಿಜಿಸ್ಟರ್ ಮಾಡು, ನಮಗೆ ಸಪೋರ್ಟ್ ಮಾಡ್ದಂಗೂ ಆಗುತ್ತೆ, ಹಂಗೆ ಯು ಕ್ಯಾನ್ ಜಸ್ಟ್ ಗಿವ್ ಇಟ್ ಎ ಶಾಟ್ ಅಂತ.
ಇಟ್ಸ್ ಎ ವೆರಿ ಅಮೆಚೋರ್ಸ್ಗೆ ಅದು ಅದಕ್ಕೆ ಏನು ಎಕ್ಸ್ಪೀರಿಯನ್ಸ್ ಆಗಲಿ ಏನು ಬೇಡ, ಒಂದು ಸೆಲ್ ಫೋನ್ ಇಟ್ಕೊಂಡು ನೀನು ಶೂಟ್ ಮಾಡ್ಬೋದು ಅಂತೆಲ್ಲ ಅಂದಾಗ ಐ ಜಸ್ಟ್ ಥಾಟ್ ಓಕೆ ಲೆಟ್ ಮೀ ಗಿವ್ ಇಟ್ ಎ ಶಾರ್ಟ್ ವೈ ನಾಟ್ ಅಂತ. ನಾನು ನನ್ನ ಸ್ಟೂಡೆಂಟ್ಸ್ಗೆಲ್ಲ ಆ್ಯಕ್ಚುಲಿ ಫಸ್ಟು ಕುಡಿದು ಅವ್ರನ್ನ ಕೇಳಿದೆ. ಐ ಮೀನ್ ಐ ಹ್ಯಾವ್ ಮೆನಿ ಕನ್ನಡ ಸ್ಟೂಡೆಂಟ್ಸ್, ಸೊ ಅವ್ರನ್ನ ಇನ್ವಾಲ್ವ್ ಮಾಡಿ ಅವ್ರನ್ನ ಕೇಳಿದೆ, ಈ ಥರ ಕೇಳ್ತಾ ಇದ್ದಾರೆ, ಸೊ ಮೇ ಬಿ ಒಂದು ಡ್ಯಾನ್ಸ್ ರಿಲೇಟೆಡ್ ಏನಾದ್ರು ಮಾಡೋಣ ಅಂದ್ಬಿಟ್ಟು ವಿ ರಿಜಿಸ್ಟರ್ಡ್. ಸೊ ರಿಜಿಸ್ಟ್ರೇಷನ್ ಏನು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ರಿಜಿಸ್ಟರ್ ಆಗೋದು ಅಂತ ರಿಜಿಸ್ಟರ್ ಆದೆ. ಆಮೇಲೆ ನೋಡ್ಕೊಳ್ಳೋಣ ಬೇರೆದೆಲ್ಲ ಏನಾಗುತ್ತೋ ಅಂತ. ಅದಾದಮೇಲೆ ಫಾರ್ ಸಮ್ ರೀಸನ್ ಕೋವಿಡ್ ಟೈಮ್ ಅವಾಗಿನ್ನು, ಸೊ ಅದು ಕೆಪ್ಟ್ ಆನ್ ಪೋಸ್ಟ್ಪೋನಿಂಗ್, ಏನೋ ಒಂದು ಅಡಚಣೆಗಳಾಗ್ತಾನೆ ಇತ್ತು, ಪ್ಲಸ್ ಸಮ್ಮರ್ ಟೈಮ್ ಬಂತು. ದೆನ್ ಐ ಟೋಟ್ಲಿ ಫರ್ಗಾಟ್ ಅಬೌಟ್ ಇಟ್. ಆ್ಯಂಡ್ ಅದಾದಮೇಲೆ ನನಗೆ ನನ್ನ ಸ್ಟೂಡೆಂಟ್ಸು ತುಂಬ ಬ್ಯುಸಿ ಆಗೋದ್ರು, ನನ್ನ ಕೈಯಲ್ಲಿ ಯಾರೂ ಸಿಗಲ್ಲ, ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದಾಗ ಅವಾಗ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆದ ಒಬ್ಬರು ಜಗದೀಶ್ ಮತ್ತು ಶ್ವೇತಾ ಅಂತ ಇದ್ದಾರೆ. ಸೊ ಅವರು ರಿಜಿಸ್ಟರ್ ಆಗಿರಲಿಲ್ಲ, ಬಟ್ ಅವ್ರ ಹಸ್ಬೆಂಡ್ ಹತ್ರ ಒಂದು ಸ್ಕ್ರಿಪ್ಟ್ ಇತ್ತು. ಸೊ ಅವ್ರು ಹೇಳಿದ್ರು, ನೀವು ಹೆಂಗಿದ್ರು ರಿಜಿಸ್ಟರ್ ಆಗಿದ್ದೀರಾ, ನಮ್ಮ ಹತ್ರ ಸ್ಕ್ರಿಪ್ಟ್ ಇದೆ, ಸೊ ವೈ ಡೋಂಟ್ ವಿ ಜಸ್ಟ್ ಡೂ ಇಟ್ ಅಂತ ಅಂದ್ಬಿಟ್ಟು ಒಂಥರ ಅದು ಸಡನ್ನಾಗಿ ತಿರ್ಗಾ ಶುರು ಆಯಿತು. ದೆನ್ ವಿ ಡಿಡ್ ಅವರ್ ಫಸ್ಟ್ ಶಾರ್ಟ್ ಮೂವಿ ಅಧರ್ಮ ಸಂಕಟ ಅಂತ. ಅದರಲ್ಲಿ ನಾನು ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ರೋಲ್ ಮಾಡಿದೆ, ಶಶಿಕುಮಾರ್ ಸಪೋರ್ಟಿಂಗ್ ಆ್ಯಕ್ಟರ್ ಮಾಡಿದ್ರು. ಆ್ಯಂಡ್ ವಿ ಡಿಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್, ಸುಮ್ಮನೆ ಜಸ್ಟ್ ಫಾರ್ ಫನ್ ಲೆಟ್ಸ್ ಡೂ ಇಟ್ ಅಂತ ಒಂದು ಸೆಲ್ ಫೋನಲ್ಲಿ ತೆಗ್ದಿರೋ ಅಂಥ ಮೂವಿ ಅದು. ಏನು ಬೇರೆದೇನು ಎಕ್ಸ್ಪೀರಿಯನ್ಸ್ ಇಲ್ಲ, ವಿ ಜಸ್ಟ್ ಹ್ಯಾಡ್ ಫನ್ ಆ್ಯಂಡ್ ಹ್ಯಾಡ್ ಎ ಗುಡ್ ಟೈಮ್. ಆಮೇಲೆ ವಿ ವೆಂಟ್ ಟು ದಿಸ್ ರೆಡ್ ಕಾರ್ಪೆಟ್ ಈವೆಂಟು. ಅಲ್ಲಿ ಹೋದಾಗ ನಮ್ಗೇನು ಇಬ್ಬರಿಗೂ ಸರ್ಪ್ರೈಸ್ ಆಗಿದ್ದಂದರೆ, ವಿ ಬೋತ್ ಎಂಡೆಡ್ ಅಪ್ ವಿನ್ನಿಂಗ್ ಅವಾರ್ಡ್ಸ್. ಸೊ ಐ ಒನ್ ದಿ ಬೆಸ್ಟ್ ಇದು ಸಪೋರ್ಟಿಂಗ್ ಆ್ಯಕ್ಟ್ರೆಸ್ಸು, ಮತ್ತು ಶಶಿಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಬಂತು. ಸೊ ದಟ್ ವಾಸ್ ಮೋರ್ ಲೈಕ್ ಎ ವೆರಿ ವೆರಿ ಪ್ಲೆಸೆಂಟ್ ಶಾಕ್ ಅನ್ಬೋದು. So it kind of it was we were happy because at least ಮಾಡಿದ್ದಕ್ಕೊಂದು ಒಂಥರ ಎಫರ್ಟ್ ಹಾಕಿದ್ದಕ್ಕೆ ಸಮಥಿಂಗ್ ಟು ವಿ ಗಾಟ್ ಬ್ಯಾಕ್ ಅನ್ನೋ ಥರ ಒಂದು ತೃಪ್ತಿ ಅಂತಾರಲ್ಲ, ಆ ಥರ ಇದಾಯಿತು. ಆಮೇಲೆ ಈ ಸರಿ TKSSF ತಿರ್ಗಾ 3 ವರ್ಷ ಆದಮೇಲೆ ವೆನ್ ದೆ ಅಪ್ರೋಚ್ಡ್ ಅಸ್, ಈ ಥರ ಇಮೇಲ್ ಬಂದಾಗ ಐ ಜಸ್ಟ್ ವಾಂಟೆಡ್ ಟು ಗಿವ್ ಇಟ್ ಎ ಶಾರ್ಟ್ ಅಗೇನ್. ತುಂಬ ಬ್ಯುಸಿ ಇಯರು, ಈ ಮಾಡೋಕ್ಕಾಗಲ್ಲ ಅಂದ್ಕೊಂಡೆ. ಬಟ್ ಅದಾದಮೇಲೆ ಈವನ್ ನಮ್ಮ ಫ್ರೆಂಡ್ಸ್ ಆದ ಫ್ಲೋರಿಡಾದಲ್ಲಿ ಶಂಕರ್ ಮೂರ್ತಿ ಮತ್ತು ಮೈತ್ಲಿ ಮೂರ್ತಿ ಅವರು ಹೇಳಿದ್ರು, ಇಲ್ಲ ನೀವು ಮಾಡಿ ನಾವು ಮಾಡ್ತೀವಿ, ಏನಾದ್ರು ಮಾಡೋಣ ಒಟ್ಟಿಗೆ, ಏನಾದ್ರು ಸೇರ್ಕೊಂಡು ಮಾಡೋಣ ಅಂದಾಗ ದೆನ್ ಅಗೇನ್ ತಿರ್ಗಾ ಐ ಗಾಟ್ ಮೋಟಿವೇಟೆಡ್ ಆ್ಯಂಡ್ ಐ ರಿಜಿಸ್ಟರ್ಡ್. ಬಟ್ ಈ ಸರಿ ಒಂದು ಏನಾದರೂ ನಾನು ಏನೇ ಮಾಡಲಿ, ಒಂದು ಡ್ಯಾನ್ಸ್ ಡ್ರಾಮಾ ಆಗಿರ್ಬೋದು, ಇಲ್ಲ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು, ತುಂಬ ಯೋಚನೆ ಮಾಡೋ ಒಂದು ಮೆಸೇಜ್ ಅಂತೂ ನಾನು ಕನ್ವೆ ಮಾಡಲೇಬೇಕು ಅಂತ ಯಾವಾಗಲೂ ದಟ್ ಈಸ್ ವಾಟ್ ಈಸ್ ರನ್ನಿಂಗ್ ಇನ್ ಮೈ ಬ್ಯಾಕ್ಗ್ರೌಂಡ್. ಸೊ ಈ ಮೂವಿನೂ ಏನೋ ಒಂದು ಕ್ಲೋಸ್ ಟು ಮೈ ಹಾರ್ಟ್, ಏನು ಸಬ್ಜೆಕ್ಟ್ ಇದೆ ಅದನ್ನು ತಗೊಂಡು ಮಾಡೋಣ ಅಂದ್ಕೊಂಡು ಐ ಸ್ಟಾರ್ಟೆಡ್ ರೈಟಿಂಗ್ ದಿ ಸ್ಟೋರಿ. ಐ ವಾಸ್ ಲೈಕ್ ಏನು ಮಾಡ್ತೀನೋ ಅಂದ್ಕೊಂಡು ಭಯ ಇತ್ತು, ಬಟ್ ಐ ಜಸ್ಟ್ ಸ್ಟಾರ್ಟೆಡ್ ರೈಟಿಂಗ್ ದಿ ಸ್ಟೋರಿ. ಆ್ಯಂಡ್ ದೆನ್ ಈ ಸ್ಟೋರಿ ಒಂಥರ ಕನ್ವಿನ್ಸಿಂಗ್ ಅನಿಸ್ತು, ನನಗೆ ಕನ್ವಿನ್ಸಿಂಗ್ ಅನಿಸ್ತು. ಫಸ್ಟು ಐ ಹ್ಯಾವ್ ಟು ಬಿ ಕನ್ವಿನ್ಸ್ಡ್ ಅನಿಸ್ತು. ಆ್ಯಂಡ್ ದೆನ್ ಐ ಸ್ಪೋಕ್ ವಿತ್ ದಿ ರೆಸ್ಟ್ ಆಫ್ ಮೈ ಸ್ಟಾರ್ ಕ್ಯಾಸ್ಟ್. ದೆನ್ ಅಫ್ಕೋರ್ಸ್ ಈವನ್ ಮೈತ್ಲಿ ಆ್ಯಂಡ್ ಶಂಕರ್ ಪಾಪ ಸಪೋರ್ಟ್ ಮಾಡಿದ್ರು. ಇವನ್ ದೇ ಕೇಮ್ ಫಾರ್ವರ್ಡ್ ಟು produce our movie, so we all got together and ಒಂದು ಬ್ಯೂಟಿಫುಲ್ ಚಿತ್ರ ಹಸಿರು, which is very close to my heart, which has a really good meaning, that I was able to present that. Very nice, Rashmi. That's wonderful and very inspiring. ನನಗೂ ಆಕ್ಚುಲಿ ಈ ಮೂವಿ ನೋಡಕ್ಕೆ ಅವಕಾಶ ಸಿಕ್ತು. ಲಾಸ್ಟ್ ವೀಕೆಂಡ್ ರಿಲೀಸ್ ಆಗಿದ್ದಾಗ ಇಟ್ ವಾಸ್ ಎ ಹೌಸ್ಫುಲ್ ಥಿಯೇಟರ್. ಅದರಲ್ಲಿ ನೋಡಿದೆ, ತುಂಬಾ ಎಫೆಕ್ಟಿವ್ ಆಗಿದೆ ಅಂಡ್ ಬಹಳ ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ನೋಡ್ಲೇಬೇಕಾದ ಚಲನಚಿತ್ರ ಅನಿಸ್ತು ನನಗೆ. ತುಂಬಾನೇ ಒಳ್ಳೆ ಮೆಸೇಜ್ ಇದೆ. ಈ ಹೋಲ್ ಪ್ರಾಜೆಕ್ಟ್, ಆಸ್ ಎ ಹೋಲ್ ಪ್ರಾಜೆಕ್ಟ್, ಇದನ್ನ ಮಾಡೋದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗ್ಲು ನಾನು ಹೇಳ್ದಂಗೆ ಮಾಡಬೇಕು ಅಂದ್ಕೊಳ್ಳಿಲ್ಲ. ಆಮೇಲೆ ನಾವು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಮೇಲೆ ನನಗೆ ಸಪೋರ್ಟ್ ಮಾಡೋಕ್ಕೆ ಅಫ್ಕೋರ್ಸ್ ಶಶಿ, ಮೈ ಬೆಟರ್ ಹಾಫ್, ಈ ವಾಸ್ ದೇರ್. ಅವ್ರನ್ನ ಕೇಳಿದೆ ನಾನು, ಲೈಕ್ ಐ ವಾಂಟ್ ಯು ಟು ಆ್ಯಕ್ಟ್ ಅಂತ. ಅವ್ರಿಗೂ ಏನು ಪ್ರಯರ್ ಎಕ್ಸ್ಪೀರಿಯನ್ಸ್ ಅಂತ ಏನು, ಅವ್ರದ್ದು ಫಸ್ಟ್ ಮೂವಿ ಅಧರ್ಮ ಸಂಕಟದಲ್ಲಿ ಈ ಒನ್ ದಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್. ಅವಾಗ ನನಗೆ ಗೊತ್ತಾಯ್ತು ಒಂಥರ ನ್ಯಾಚುರಲಿ ಟ್ಯಾಲೆಂಟ್ ಇದೆ ಅವ್ರಿಗೆ ಆ್ಯಕ್ಟ್ ಮಾಡೋದ್ರಲ್ಲಿ ಅಂತ. ದೆನ್ ಐ ಟೋಲ್ಡ್ ಹಿಮ್ ಈ ಥರ ಮಾಡೋಣ. ಆ್ಯಂಡ್ ಈವನ್ ವೆರಿ ಸ್ಮಾಲ್ ಸ್ಟಾರ್ ಕ್ಯಾಸ್ಟ್ ನಮ್ಮದು. ನನಗೇನು ಬೇರೆ ಏನು ಐ ಡಿಂಟ್ ವಾಂಟ್ ಟು ಸ್ಪೆಂಡ್ ಎ ಲಾಟ್ ಆಫ್ ಮನಿ. ಇದು ಹೆಂಗಿದ್ರು ಅಮೆಚೂರ್ಗೆ ಪ್ಲ್ಯಾಟ್ಫಾರ್ಮು, ಸೊ ಒಂದು ಸೆಲ್ ಫೋನಲ್ಲಿ ಮಾಡೋಣ. ತುಂಬ ಕಮ್ಮಿ ಜನನ ಇಟ್ಕೊಂಡು ನಂದು 2 ಸ್ಟೂಡೆಂಟ್ಸ್ನ ಅಪ್ರೋಚ್ ಮಾಡಿದೆ. ಯಾರಿಗೂ ಟೈಮ್ ಇಲ್ಲ, ಬಿಕಾಸ್ ಏನಾಗುತ್ತೆ, ಮಕ್ಕಳು ಬ್ಯುಸಿ ಇರ್ತಾರೆ, ಮತ್ತು ಮೈತ್ಲಿ ಶಂಕರ್ ಫ್ಲೋರಿಡಾದಲ್ಲಿದ್ದಾರೆ, ನಾವಿಲ್ಲಿದ್ದೀವಿ. ಸೊ ದಿ ವೇ ವಿ ಪ್ಲ್ಯಾನ್ಡ್ ಇಟ್ ಈಸ್, ನಂದು ಪ್ರೋಗ್ರಾಮ್ ನಂದು ಸ್ಕೂಲ್ ರಿಸೈಟಲ್, ಆ್ಯನ್ಯುವಲ್ ಸ್ಕೂಲ್ ರಿಸೈಟಲ್ ಏಪ್ರಿಲ್ 29th ಇತ್ತು ಈ ವರ್ಷ.
ಆ ಟೈಮಲ್ಲಿ ಮೈಥಿಲಿ ಶಂಕರ್ ಬರ್ತಾ ಇದ್ರು ನಮ್ಮೂರಿಗೆ ಪ್ರೋಗ್ರಾಮ್ನ ನೋಡೋಕ್ಕೆ ಅಂತ. ಅವರು ಯೂಶಲಿ ಬರ್ತಾರೆ ನಂದೆಲ್ಲ ಯೂಜ್ ಪ್ರೊಡಕ್ಷನ್ಸ್ಗೆ ಮತ್ತು ಪ್ರೋಗ್ರಾಮ್ಸ್ಗೆ ಸಪೋರ್ಟ್ ಮಾಡೋಕ್ಕೆ. ಅವತ್ತಿನ ದಿನ ನಾವು ಅನ್ಕೊಂಡ್ವಿ, ಓಕೆ ದಟ್ ಈಸ್ ದಿ ಓನ್ಲಿ ವೀಕೆಂಡ್ ವಿ ಹ್ಯಾವ್. ಸೊ ಪ್ರೋಗ್ರಾಮ್ ಆದಮೇಲೆ ಒಂದು ಅರ್ಧ ದಿನ ನಮ್ಗೇನು ಸಿಗುತ್ತೋ ಆವಾಗ ನಾವು ರೆಕಾರ್ಡ್ ಮಾಡಲೇಬೇಕು ಅಂತ ಅಂದ್ಕೊಂಡು ತಲೆದಲ್ಲಿತ್ತು. ಬಟ್ ಐ ನೋ ನನ್ನ ಮನಸ್ಸಲ್ಲಿ ಪ್ರೋಗ್ರಾಮ್ ಇದೆ, ಪ್ರೋಗ್ರಾಮ್ ಅಂದರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ಒಂದು 700-800 ಜನ ಬರೋ ಅಂಥ ಈವೆಂಟ್ ಅದು. ದೆನ್ ಮಕ್ಕಳು 3 ಗಂಟೆ ಪರ್ಫಾರ್ಮ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ನಾವು ಮನೆಗೆ ಬಂದು ಕ್ವಿಕ್ಕಾಗಿ ಚೇಂಜ್ ಮಾಡಿಕೊಂಡು ಮಾಡಿರೋ ಅಂಥ ಮೂವಿ. ಸೊ ಆ್ಯಂಡ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಥ್ಯಾಂಕ್ ಮೈ ಎಂಟೈರ್ ಸ್ಟಾರ್ ಕ್ಯಾಸ್ಟ್. ಅವ್ರು ಇಲ್ಲದೇ ಇದ್ರೆ, ಅವ್ರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅದ್ರ ಜೊತೆಗೆ ಐ ವುಡ್ ಆಲ್ಸೋ ಡೆಫಿನೆಟ್ಲಿ ಲೈಕ್ ಟು ಥ್ಯಾಂಕ್ ಅಜಯ್ ವಾರಿಯರ್ ಅವರು ಅಷ್ಟೇ. ಅವರು ನಂದು ಅರಂಗೇಟ್ರಂಗೆ ಅಂತ ಬಂದವರು, ಅವರು ನಾನು ಇಟ್ಕೊಂಡು ಇದಕ್ಕೆ ನಾವು ಒಂದು ಮ್ಯೂಸಿಕ್ ಏನಾದರೂ ಮಾಡಬೇಕು, ಬಿಕಾಸ್ ನನಗೆ ಬೇರೆ ಇನ್ನೇನೋ ಆಪ್ಷನ್ ಇಲ್ಲ. ನನಗೆ ಇಂಡಿಯಾದಲ್ಲೆಲ್ಲ ಮಾಡಿಸೋ ಟೈಮೂ ಇಲ್ಲ. ಐ ಡೋಂಟ್ ಇವನ್ ಹ್ಯಾವ್ ದಿ ಎನರ್ಜಿ ಟು ಡೂ ಇಟ್. ಸೊ ಏನಾದ್ರು ಮಾಡಬೇಕು ಅಂದಾಗ ನಮಗೆ ಅವ್ರು ಹೇಳಿದ್ರು, ಐ ಕ್ಯಾನ್ ಸಿಂಗ್ ಎ ಸಾಂಗ್ ಬಟ್ ನನಗೆ ಲಿರಿಕ್ಸ್ ಬೇಕು, ಲಿರಿಕ್ಸ್ಗೆ ಏನು ಮಾಡೋದು ಅಂದರು. ದೆನ್ ಮೈ ಬೆಟರ್ ಆಫ್ ಕೇಮ್ ಟು ಮೈ ರೆಸ್ಕ್ಯೂ ಅನ್ಬೋದು. ಅವರು ಇಲ್ಲ ಲೈಕ್ ಲೆಟ್ ಮಿ ಟ್ರೈ ಇಫ್ ಐ ಕ್ಯಾನ್ ಡೂ ದಿಸ್ ಅಂತ ಅಂದ್ಕೊಂಡು, ಜಸ್ಟ್ ಗಿವ್ ಮಿ ಒಂದು ಫ್ಯೂ ಅವರ್ಸ್ ಕೊಡು, ಐ ವಿಲ್ ಕಮ್ ಅಪ್ ವಿತ್ ಸಮಥಿಂಗ್ ಅಂತ. ಈ ಪೆಂಡ್ ದಿ ಲಿರಿಕ್ಸ್ ಆ್ಯಂಡ್ ನನಗೆ ಅದೊಂಥರ ಶಾಕು, ನಿಜವಾಗ್ಲೂ ಇವ್ರ ಕೈಯೆಲ್ಲ ಆಗತ್ತಾ ಅಂತ. ಬಟ್ ಈ ಕೇಮ್ ಅಪ್ ವಿತ್ ಸಚ್ ಎ ಬ್ಯೂಟಿಫುಲ್ ವರ್ಡ್ಸ್. ಅಜಯ್ ನೋಡಿದ ತಕ್ಷಣ ದಿಸ್ ಇಸ್ ಪರ್ಫೆಕ್ಟ್ ಅಂತ ನನ್ನ ಸೆಲ್ ಫೋನ್ ನಾನು ಆನ್ ಮಾಡಿಕೊಂಡೆ. ಆ ಮೆಮೊ ಅಂತ ಬರುತ್ತಲ್ಲ ಸೆಲ್ ಫೋನಲ್ಲಿ, ಆ ಮೆಮೊನ ಆ್ಯಡ್ ಮಾಡಿಕೊಂಡೆ. ಅವರು ಶ್ರುತಿ ಪೆಟ್ಟಿಗೆ ಆನ್ ಮಾಡಿಕೊಂಡ್ರು. ಅದನ್ನ ಒಂದು ದೇ ಸ್ಯಾಂಗ್ 10 ನಿಮಿಷದಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂಡಿರೋದು. ಬಟ್ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ದ ಟ್ಯೂನ್ ಆಗಲಿ, ಅವ್ರ ವಾಯ್ಸ್ ಆಗಲಿ, ಲಿರಿಕ್ಸ್ ಆಗಲಿ, ಇಟ್ ಈಸ್ ಜಸ್ಟ್ ಅಪ್ರಾಪ್ರಿಯೇಟ್ ಆ್ಯಂಡ್ ಪರ್ಫೆಕ್ಟ್ ಫಾರ್ ಅವರ್ ಮೂವಿ. ಅದೇ ಹೇಳ್ತಾರಲ್ವಾ, ವೆನ್ ಸಮಥಿಂಗ್ ಬ್ಯೂಟಿಫುಲ್ ಹ್ಯಾಸ್ ಟು ಹ್ಯಾಪನ್, ಆಲ್ ದ ಫೋರ್ಸಸ್ ಇನ್ ದ ವರ್ಲ್ಡ್ ವಿಲ್ ಕಮ್ ಟುಗೆದರ್ ಅಂತ. ಐ ಥಿಂಕ್ ಇಟ್ಸ್ ಅ ಟ್ರೂ ಎಕ್ಸಾಂಪಲ್ ಫಾರ್ ದ್ಯಾಟ್. ಇಟ್ ಈಸ್ ಖಂಡಿತವಾಗ್ಲು ನಿಜವಾಗ್ಲೂ ಅದು ಸತ್ಯವಾದ ಮಾತು ಅಲ್ಲ. ಅದೇ ಯಾವುದೇ ಪ್ರಾಜೆಕ್ಟು ಅಥವಾ ಯಾವುದೇ ಥರದ್ದು ನಾವು ಏನೇ ದೊಡ್ಡ ಕೆಲಸ ಮಾಡಬೇಕು ಅಂತಂದ್ರೂ ಅದರಲ್ಲಿ ಎಷ್ಟೊಂದು ಥರ ಚಾಲೆಂಜಸ್ ಬರುತ್ತೆ, ಇದ್ದೇ ಇರುತ್ತೆ. ಆ್ಯಂಡ್ ಅದನ್ನೆಲ್ಲ ಮುಂದುವರೆದು ನಾವು ಮಾಡಿದಾಗ್ಲೇ ಒಂದು ಸಕ್ಸಸ್ಫುಲ್ ಎಂಡ್ ಪ್ರಾಡಕ್ಟ್ ನಮಗೆ ಸಿಗೋಕ್ಕಾಗೋದು. ಈ ಪ್ರಾಜೆಕ್ಟ್, ಈ ಹಸಿರು ಪ್ರಾಜೆಕ್ಟ್ ಮಾಡಬೇಕಾದ್ರೆ ವಾಟ್ ಆರ್ ಸಮ್ ಆಫ್ ದ ಚಾಲೆಂಜಸ್ ದಟ್ ಯು ಫೇಸ್ಡ್ ಆಸ್ ಅ ಡೈರೆಕ್ಟರ್ ಆ್ಯಂಡ್ ದ ಆಕ್ಟರ್ ಇನ್ ದ ಮೂವಿ? ಶೋರ್. ಸೊ ಆಸ್ ಅ ಡೈರೆಕ್ಟರ್ ಹೇಳಬೇಕು ಅಂದರೆ ಝೀರೋ ನಾಲೆಜು. ಅದ್ರ ಜೊತೆಗೆ ಸ್ಕ್ರಿಪ್ಟ್ ಇದೆ ಕೈಯಲ್ಲಿ, ಬಟ್ ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು. ಈಗ ಒಂದು ಡೈರೆಕ್ಟರ್ ಅಂದರೆ ಅವ್ರಿಗೆ ಎಲ್ಲ ಥರ ಪ್ರಿಪೇರ್ ಆಗಿರಬೇಕು, ಯಾವ ಥರ ಆ್ಯಂಗಲಲ್ಲಿ ಯಾವ ಥರ ಶೂಟ್ ಮಾಡಬೇಕು, ಎಕ್ಸ್ಪ್ರೆಷನ್ ಹೆಂಗೆ ತೋರಿಸ್ಬೇಕು, ಎವ್ರಿ ಫ್ರೇಮ್ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಬಟ್ ನನ್ನ ತಲೆದಲ್ಲಿ ನನಗೆ ಅದು ಪ್ಲ್ಯಾನ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಇಟ್ಸ್ ಲೈಕ್ ಬೇಗ ಮಾಡೋಣಪ್ಪ, ಒಂದಾದ್ಮೇಲೆ ಇನ್ನೊಂದು ಸೀನು ಅಂತ ಅಂದ್ಕೊಂಡು ನಮ್ಗೆ ಹಂಗತ್ತೆ. ಲೈಟ್ಸ್ ಯಾವ ಥರ ಹಾಕಬೇಕು, ಮುಖದ ಮೇಲೆ ಬೀಳಬೇಕು, ಮತ್ತು ಝೂಮ್ ಇನ್ ಹೆಂಗೆ ಮಾಡಬೇಕು, ಝೂಮ್ ಔಟ್ ಹೆಂಗೆ ಮಾಡಬೇಕು. ಸೊ ದೀಸ್ ವರ್ ಆಲ್ ಲೈಕ್ ಐ ಥಿಂಕ್ ದಿ ಚಾಲೆಂಜಸ್ ವಿಚ್ ಐ ಫೇಸ್ಡ್. ನನಗೆ ಐಡಿಯಾ ಇರಲಿಲ್ಲ ಅದ್ರ ಬಗ್ಗೆ. ನಮ್ಮ ಕೈಯಲ್ಲಿ ಏನಾಯಿತೋ ಮತ್ತು ಹೆಲ್ಪ್ ಮಾಡೋಕ್ಕೆ ಇವರೆಲ್ಲ ಇದ್ರು ಸುತ್ತಮುತ್ತಲು, ನಮ್ಗೆ ಸ್ಟಾರ್ ಕ್ಯಾಸ್ಟು ಅವರು ಎಲ್ಲರೂ ಏನೇನು ವಾಟ್ ಎವರ್ ದೇ ಹೆಲ್ಪ್ ಮೀ ಔಟ್, ಗೇವ್ ಮೀ ಸಮ್ ಆಫ್ ದಿ ಸಜೆಷನ್ಸ್, ವಿ ವೆಂಟ್ ವಿತ್ ಇಟ್. ಅದನ್ನು ಮಾಡಿದ್ವಿ. ಸೊ ಸ್ಕ್ರಿಪ್ಟು ಆ್ಯಂಡ್ ಸ್ಕ್ರಿಪ್ಟ್ ವಾಸ್ ಆಲ್ಸೋ ಎ ಚಾಲೆಂಜ್, ಬಿಕಾಸ್ ನಾನು ಯಾವತ್ತೂ ವಾಟ್ ಐ ಬಿಲೀವ್ ಈಸ್ ಇನ್ ದಿ ಸ್ಟೋರಿ. ಸೊ ಬೇರೆದೆಲ್ಲ ಇವಾಗ ಬೇರೆ ಗಿಮಿಕ್ಗಳಾಗಿರ್ಬೋದು, ಬೇರೆ ನೀವು ಹೆಂಗೆ ಮಾಡ್ತೀರಾ, ಎಷ್ಟು ಬಜೆಟ್ ಹಾಕ್ತೀರಾ, ಎಷ್ಟು ಖರ್ಚು ಮಾಡ್ತೀರಾ, ಯಾರನ್ನ ಇಟ್ಕೊಂಡು ಮಾಡ್ತೀರಾ, ಅದೆಲ್ಲ ಸೆಕೆಂಡ್ರಿ. ನನಗೆ ಫಸ್ಟು ಕತೆ ಅನ್ನೋದು ಚೆನ್ನಾಗಿದೆಯಾ, ಈ ಕತೆ ನಾವು ಮಾಡಿದ್ರೆ ವಿಲ್ ಇಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ದಿ ಆಡಿಯನ್ಸ್, ಈ ಕಥೆಯಿಂದ ಏನಾದರೂ ನಮಗೆ ಕಲ್ತ್ಕೊಳ್ಳೋ ಅಂತ ಏನಾದರೂ ವಿಷಯ ಇದೆಯಾ, ಅದು ತಲೆದಲ್ಲಿತ್ತು. ಸೊ ನಾನು ಕತೆ ಬರಿಬೇಕಾದ್ರೂ ಯಾವ್ದು ಬರೆದ್ರೆ ಚೆನ್ನಾಗಿರುತ್ತೆ, ಇವನ್ ಚಿಕ್ಕವ್ರಿಗೂ ಅದು ತಟ್ಟಬೇಕು, ದೊಡ್ಡವ್ರಿಗೂ ತಟ್ಟಬೇಕು. ಸೊ ಆ ಥರ ಒಂದು ಮೆಸೇಜ್ ಯಾವುದು ಅಂದಾಗ ಅಫ್ಕೋರ್ಸ್ ನನ್ನ ಎಕ್ಸ್ಪೀರಿಯನ್ಸು ತಗೊಂಡೆ, ನನ್ನ ಲೈಫ್ ಎಕ್ಸ್ಪೀರಿಯನ್ಸು. ವೇರ್ ಐ ಆಮ್ ಎ ಡ್ಯಾನ್ಸರ್ ಆ್ಯಂಡ್ ನಮ್ಮನೇಲೂ ತುಂಬ ಎಜುಕೇಷನ್ ಓದಬೇಕು, ಇದೆಲ್ಲ ಸೆಕೆಂಡ್ರಿ ಮಾಡಿಕೊಡ್ದು ಅನ್ನೋದು ಒಂದಿತ್ತು. ಅಫ್ಕೋರ್ಸ್ ನಾವು ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ, ನಾವು ದೇವ್ ರಿಯಲಿ ಹ್ಯಾಪಿ ದಟ್ ಐ ಪರ್ಸ್ಯೂ ದಿಸ್ ಅಂತ. ಬಟ್ ಅವಾಗಿನ ಕತೆ ಹೆಂಗಿತ್ತು, ಅವಾಗ ನಮ್ಮ ಮನಸ್ಸುಗಳಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಗೇನಾಗ್ತಾ ಇತ್ತು, ಪ್ರೆಷರ್ ಹೆಂಗಿತ್ತು ಅನ್ನೋದು ಅದೊಂದಿತ್ತು. ಮತ್ತು ಇನ್ನೊಂದು ನನ್ನ ಸುತ್ತಮುತ್ತ ಇರೋ ಸ್ಟೂಡೆಂಟ್ಸು,
ಅವ್ರ ಜೊತೆ ನಾನು ತುಂಬ ಕ್ಲೋಸ್ ಆಗಿ ವರ್ಕ್ ಮಾಡ್ತೀನಿ. ಅವ್ರ ತಲೆದಲ್ಲಿ ಏನು ನಡೆಯುತ್ತೆ, ಸಮ್ಟೈಮ್ಸ್ ವಾಟ್ ದೇ ಗೋ ಥ್ರೂ, ಮನೇಲಿ ಅಪ್ಪ ಅಮ್ಮನದು ಪ್ರೆಷರ್ ಇರುತ್ತೆ, ಹೊರಗಡೆ ಸ್ಕೂಲ್ ಪ್ರೆಷರು, ಮತ್ತು ಫ್ರೆಂಡ್ಸ್ ಜೊತೆ ಅರೌಂಡ್ ಹೆಂಗಿರಬೇಕು ನಾವು, ಲೈಕ್ ವಿ ಆಲ್ಸೋ ಹ್ಯಾವ್ ಟು ಬಿ ರಿಯಲಿ ಗುಡ್ ಅನ್ನೋದು ಯಾವಾಗಲೂ ತಲೆಯಲ್ಲಿ ಇರುತ್ತೆ ಅವ್ರಿಗೆ. ಸೊ ಇದೆಲ್ಲ ಯೋಚನೆಗಳು ಸುತ್ತಮುತ್ತಲು ನನ್ನ ಎಕ್ಸ್ಪೀರಿಯನ್ಸಿಂದನೇ ಐ ಜಸ್ಟ್ ಕೈಂಡ್ ಆಫ್ ಕಲೆಕ್ಟೆಡ್ ಆಲ್ ದಿಸ್ ಕೈಂಡ್ ಆಫ್ ವಾಟ್ ವಾಸ್ ಗೋಯಿಂಗ್ ಅರೌಂಡ್ ಆ್ಯಂಡ್ ಕೇಮ್ ಅಪ್ ವಿತ್ ದಿಸ್ ಸ್ಟೋರಿ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ನಮಗೆ ಒಂದು ಕೆಟ್ಟ ಬುದ್ಧಿ ಅಂತ ನಾನು ಹೇಳಲ್ಲ, ಮತ್ತು ಎಲ್ರಿಗೂ ಹಿಂಗಿರುತ್ತೆ ಅಂತ ಹೇಳಲ್ಲ, ಬಟ್ ಮೋಸ್ಟ್ ಆಫ್ ಅಸ್ ವಿ ಗೋ ಥ್ರೂ ದಿಸ್ ಪ್ರೆಷರ್. ಅಯ್ಯೋ ನೋಡಪ್ಪ ಅವ್ರು ನಮ್ಗಿಂತ ಚೆನ್ನಾಗಿದ್ದಾರೆ, ಓ ನೋಡಪ್ಪ ಅವರು ಲೈಕ್ ಅವ್ರ ಲೈಫ್ ಸೀಮ್ಸ್ ಸೋ ಮಚ್ ಬೆಟರ್ ದೆನ್ ಅಸ್ ಅಂತ ಯಾವಾಗಲೂ ನಾವು ಕಂಪೇರ್ ಮಾಡ್ಕೊಳ್ತಾನೇ ಇರ್ತೀವಿ. ಕಾನ್ಸ್ಟೆಂಟ್ ಕಂಪ್ಯಾರಿಸನ್ ಅದು ಪಾಪ ನಮ್ಮ ಮಕ್ಕಳಿಗೂ ತೊಗೊಂಡು ಹೋಗ್ತೀವಿ ನಾವು. ಅಟ್ ಸಮ್ ಪಾಯಿಂಟ್ ನೋಡು ಅವ್ರು ನೋಡಿ ಕಲ್ತ್ಕೊಂಡು ನೋಡು ಅವ್ರು ನೋಡಿ ಎಷ್ಟು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ, ಆ ಮಗುನ ನೋಡು ಈ ಮಗುನ ನೋಡು ಅಂತ. ಸೊ ಅದನ್ನು ಒಂದು ಸಬ್ಜೆಕ್ಟ್ ಥರ ತಗೊಂಡು ಎರಡನ್ನೂ ಐ ವಾಂಟೆಡ್ ಟು ಪುಟ್ ಇಟ್ ಟುಗೆದರ್ ಆ್ಯಂಡ್ ಕಮ್ ಅಪ್ ವಿತ್ ದಿಸ್ ಸ್ಟೋರಿ. ಸೊ that was one of the main thing. ಅದಾದಮೇಲೆ challenges was just film making was a huge challenge for me, but it was a great experience because ಪ್ರತಿ ಸರಿ ಈ ಥರ ಹಿಂಗೆ ಮಾಡಿದಾಗಲೂ ಇವಾಗ ನೆಕ್ಸ್ಟ್ ಟೈಮ್ ನಾನು ಇನ್ನೇನಿಗೆ ಪ್ರಿಪೇರ್ ಆಗ್ಬೋದು ಅಂತ ಒಂದು ಅಟ್ಲೀಸ್ಟ್ ನನಗೊಂದು ಐಡಿಯಾ ಬಂದಿದೆ ಇವಾಗ. ಸೊ ಐ ವಿಲ್ ಅಟ್ಲೀಸ್ಟ್ ಇಂಪ್ರೂವೈಸ್ ಆನ್ ದಟ್ ಅಂತ ಇದು. ಆಮೇಲೆ ನನಗೆ ಸಾಂಗು, ಅಫ್ಕೋರ್ಸ್ TKSSF ರೂಲ್ಸು ಮತ್ತು ಗೈಡ್ಲೈನ್ಸ್ ನೀವು ಓದಿದಾಗ ದೇ ವರ್ ವೆರಿ ಪರ್ಟಿಕ್ಯುಲರ್ ದಟ್ ಅಫ್ಕೋರ್ಸ್ ಒರಿಜಿನಾಲಿಟಿ ಇರಬೇಕು, ಪ್ಲಸ್ ಮ್ಯೂಸಿಕ್ಕು ಅದೆಲ್ಲ ಶುಡ್ ಬಿ ಲೈಕ್ ಯುವರ್ ಓನ್ ಇದು ಅಂತ ರೆಸ್ಪಾನ್ಸಿಬಿಲಿಟಿ ಅಂತ. ನೀವೊಂದು ಯಾವುದೇ ಫಿಲಿಮ್ ಮಾಡಿ, ಶಾರ್ಟ್ ಫಿಲಿಮ್ ಆಗಿರ್ಬೋದು, ಒಂದು ಚಿಕ್ಕ ಪ್ರೋಗ್ರಾಮ್ ಆಗಿರ್ಬೋದು, ನಿಮಗೆ ಖರ್ಚು ಆಗೇ ಆಗುತ್ತೆ. ವೆದರ್ ಯು ಹೈರ್ ಎ ಪ್ರೊಫೆಷ್ನಲ್ ಆರ್ ಯು ಡೋಂಟ್ ಹೈರ್. ನಾವೇನು ಯಾರನ್ನೂ ಹೈರ್ ಮಾಡಲಿಲ್ಲ ಪ್ರೊಫೆಷ್ನಲ್ ಆಗಿ, ಬಟ್ ಸ್ಟಿಲ್ ಎಡಿಟಿಂಗು ಮತ್ತು ನೀವೇನೇ ಅದನ್ನೆಲ್ಲ ಟು ಪುಟ್ ಟುಗೆದರ್ ಎಲ್ಲನೂ ಇಟ್ಸ್ ಕಾಸ್ಟ್. ಸೊ ಅದು ದುಡ್ಡು ಆದಾಗ ಐ ಡಿಂಟ್ ವಾಂಟ್ ಟು ಸ್ಪೆಂಡ್ ಎ ಲಾಟ್ ಆಫ್ ಮನಿ ಬಿಕಾಸ್ ನನಗೆ ಇಟ್ ವಾಸ್ ಮೋರ್ ಲೈಕ್ ಎನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಐ ಆಮ್ ನಾಟ್ ಲೈಕ್ ಲುಕಿಂಗ್ ಫಾರ್ ಎನಿಥಿಂಗ್ ಎಲ್ಸ್. ಇದು ಇಟ್ಸ್ ಮೋರ್ ಲೈಕ್ ಎನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ನನ್ನ ಮನಸ್ಸಲ್ಲಿ ಏನಿದೆ ಐ ವಾಂಟ್ ಟು ಶೇರ್ ಇಟ್ ವಿತ್ ಪೀಪಲ್. ಸೊ ಹಂಗಾಗಿ ಮ್ಯೂಸಿಕ್ ವಾಸ್ ಎ ಬಿಗ್ ಚಾಲೆಂಜ್. ಆವಾಗ ಏನು ಮಾಡೋದು ಅಂತ ಡೆಡ್ಲೈನ್ ಇತ್ತು. TKSSF ಅವ್ರದ್ದು ಫಸ್ಟ್ ಒಂದು ಡೆಡ್ಲೈನ್ ಇತ್ತು, ಬಟ್ ಇಟ್ ಗಾಟ್ ಪೋಸ್ಟ್ಪೋನ್ಡ್. ಬಟ್ ನಾನು ಆ ಡೆಡ್ಲೈನ್ ನೋಡಿಕೊಂಡೇ ವರ್ಕ್ ಮಾಡ್ತಾ ಇದ್ದೆ. ಇಷ್ಟರಲ್ಲಿ ಮುಗಿಸ್ಬಿಡ್ಬೇಕು, ನಾನು ಅದಾದಮೇಲೆ ಇಂಡಿಯಾಗೆ ಹೋಗ್ತಾ ಇದ್ದೀನಿ, ಇಂಡಿಯಾಗೆ ಹೋದ್ಮೇಲೆ ನನಗೆ ಏನೂ ಮಾಡೋಕ್ಕಾಗಲ್ಲ ಅಂತ. ದಟ್ ವಾಸ್ ದೇರ್ ರನ್ನಿಂಗ್ ಇನ್ ಮೈ ಮೈಂಡ್. ಸೊ ನಮ್ಮ ರಿಸೈಟಲ್ ವೀಕೆಂಡ್ ದಿನ ಮತ್ತು ಅರಂಗೇಟ್ರಮ್ ಟೈಮಲ್ಲಿ ವೆನ್ ಅಜಯ್ ವಾಸ್ ದೇರ್, ಐ ವಾಸ್ ಇನ್ ಎ ಫಿಕ್ಸ್, ಇದೇನಪ್ಪ ಮ್ಯೂಸಿಕ್ಗೆ ಏನು ಮಾಡೋದು, ಬಿಕಾಸ್ ನಾವು ಬೇರೆ ಮ್ಯೂಸಿಕ್ ತೊಗೊಳಂಗಿಲ್ಲ, ಕಾಪಿ ರೈಟ್ ಆಗುತ್ತೆ, ಏನಾಗುತ್ತೆ ಅಂತ ಅನ್ಬೇಕಾದ್ರೆ ಅವಾಗ ತಲೆ ಕೆಡ್ಸ್ಕೊಂಡು ಕೂತಿರ್ಬೇಕಾದ್ರೆ ದೆನ್ ನಾನು ಹೇಳ್ದಂಗೆ ಶಶಿ ಸೆಡ್ ಡೋಂಟ್ ವರಿ, ಐಲ್ ಸಿ ಇಫ್ ಐ ಕ್ಯಾನ್ ಹೆಲ್ಪ್ ಯು ವಿತ್ ಇಟ್. ಐವ್ ನೆವರ್ ಡನ್ ಇಟ್ ಬಿಫೋರ್ ಬಟ್ ಐಲ್ ಟ್ರೈ ಅಂತ. ದೆನ್ ಈ ಕೇಮ್ ಅಪ್ ವಿತ್ ದಿ ಬ್ಯೂಟಿಫುಲ್ ಲಿರಿಕ್ಸ್. ದೆನ್ ಅಜಯ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಮತ್ತು ನಮ್ಮ ಅರಂಗೇಟ್ರಮ್ಗೆ ಪ್ಲೇ ಮಾಡುವಂಥ ವೈಲಿನಿಸ್ಟು ಚಿಕ್ಕ ಹುಡುಗ ಅವನು ಕೇಳಿದೆ, ಪ್ಲೀಸ್ ಟೀ ಕುಡಿಯೋಕ್ಕೆ ಬಾಪ ನಮ್ಮ ಮನೇಲಿ, ಪ್ರೋಗ್ರಾಮ್ ಆದಮೇಲೆ ಟೀ ಕುಡ್ಕೊಂಡು ಹೋಗ್ಬಿಡು ಒಂದು 15 ನಿಮಿಷದಲ್ಲಿ ಅಂತ ಅಂದ್ಬಿಟ್ಟು ಅವನು ಕರ್ಕೊಂಬಂದೆ. ಅಜಯು ಬಂದರು, 15 ನಿಮಿಷದಲ್ಲಿ ನಮ್ಮ ಮನೇಲಿ ಮಾಡಿರೋವಂಥದ್ದು ಸಾಂಗು. ಅದೊಂದು ಚಾಲೆಂಜ್ ಆಯಿತು. ಅದಾದಮೇಲೆ ಎಡಿಟಿಂಗು, ಬಿಕಾಸ್ ನನಗೆ ಐಡಿಯಾನೇ ಇಲ್ಲ. ನಾವು ಇವನ್ ಶೂಟ್ ಮಾಡಿರೋ ಸೀನ್ಸ್ನು ಪಿಕ್ ಮಾಡಿ ಕಳಿಸ್ಬೇಕು ಎಡಿಟರ್ಗೆ. ಓ ಮೈ ಗಾಡ್, ದಟ್ ಟುಕ್ ಲೈಕ್ 1 ವಾರ ತಗೊಳ್ತು ನನಗೆ. ಬಿಕಾಸ್ ಯಾವ್ದು ಕಳಿಸ್ಬೇಕು, ಎಷ್ಟು ಕಟ್ ಮಾಡಬೇಕು, ಅದರಲ್ಲಿ ಯಾವುದನ್ನ ಆ್ಯಡ್ ಮಾಡಬೇಕು. ಆಮೇಲೆ ನಾವು ಡ್ರಾಮಾ ತೊಗೊಂಬರೋದಕ್ಕೆ ಅವ್ರ ಎಡಿಟರ್ ಜೊತೆ ನಾನ್ ಸ್ಟಾಪ್ ಕಾನ್ವರ್ಸೇಷನ್, ಬ್ಯಾಕ್ ಆ್ಯಂಡ್ ಫೋರ್ತ್ ಬಿಕಾಸ್ ಎಡಿಟರ್ ಇಂಡಿಯಾದಲ್ಲಿ ಇರ್ತಾರೆ, ನಾವು ಇಲ್ಲಿರ್ತೀವಿ. And we have to work together. It was those things were challenging, but at the bitre I'm very happy that we were able to bring this movie to our audience, even though small budget agidrunu matte ella mostly without any professional help madidru kuda I feel happy that our movie is good. Absolutely. We take editing for granted ಅಲ್ವಾ? ಇವಾಗ ನೋಡಿದ್ಮೇಲೆ ಆಕ್ಚುಲಿ ನಾವು ಮೂವಿ ಮಾಡಿದ್ಮೇಲೆ ಅನ್ಸತ್ತೆ ಎಡಿಟರ್ಗೆ ಎಷ್ಟು ಕ್ರೆಡಿಟ್ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಇಟ್ಸ್ ಅ ಲಾಟ್ ಆಫ್ ವರ್ಕ್ ಫಾರ್ ದ ಎಡಿಟರ್. They spend endless hours. I mean, ಅವ್ರು ಪ್ರೊಫೆಷನಲ್ ಆಗಿದ್ರು ಕೂಡ ಅವರೇ ನನ್ಗೆ ಹೇಳ್ತಾರೆ, ಮೇಡಮ್ ನೀವು ಈ ಥರ ಕರೆಕ್ಟಾಗಿ ನೀವು ನನಗೆ ಕಳಿಸ್ದೇ ಇದ್ರೆ ಇದು ತುಂಬ ಟೈಮ್ ತಗೊಳತ್ತೆ, ಯು ಹ್ಯಾವ್ ಟು ಡೂ ಇಟ್ ಅಂತ. ಸೊ ಇಟ್ ವಾಸ್ ನನಗೆ ಐ ಥಿಂಕ್ ಎಡಿಟಿಂಗ್ ವಾಸ್ ದಿ ಮೋಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು. ಓಕೆ, ದಟ್ಸ್ ಓಕೆ. ಮೂವಿ ಹೆಸರು ಬಹಳ ಚೆನ್ನಾಗಿದೆ ಅಂಡ್ ಇಟ್ ಹ್ಯಾಸ್ ಸಚ್ ಅ ಪಾಸಿಟಿವ್ ಸ್ಪಿನ್ ಟು ಇಟ್. ವೆನ್ ಯು ಹಸಿರು ಅಂತ ಕೇಳಿದ ತಕ್ಷಣ ದೆರ್ ಇಸ್ ಅ ಲಾಟ್ ಆಫ್ ಪಾಸಿಟಿವಿಟಿ ಇನ್ಕ್ಲೂಡೆಡ್ ಇನ್ ದಟ್ ಮೂವಿ. ಈ ಇಷ್ಟು ಒಳ್ಳೆ ಹೆಸರಿಟ್ಟು ಇಷ್ಟು ಚೆನ್ನಾಗಿ ಮೂವಿ ಮಾಡಿದ್ದೀರಾ. ಈ ಮೂವಿಯಿಂದ ನಿಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ?
ನನ್ನ ಎಕ್ಸ್ಪೆಕ್ಟೇಷನ್ಕಿಂತ ವಾಟ್ ಐ ವುಡ್ ವಾಂಟ್ ಟು ಸೇ ಇಸ್, ಈಗ ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ಅನ್ನೋದು ಬಂದೇ ಬರುತ್ತೆ. ಕಷ್ಟ ಸುಖ ಬರುತ್ತೆ. ಮತ್ತು ನಾವು ಒಂದೇ ಫ್ಯಾಮ್ಲಿದಲ್ಲಿ ಕೂಡ, ಈಗ ನಾವು ಒಂದು 4 ಜನ ಮಕ್ಕಳು ಒಟ್ಟಿಗೆ ಬೆಳೆದ್ರು ಕೂಡ ಒಂದೇ ಎನ್ವೈರ್ಮೆಂಟಲ್ಲಿ ನಾವು 4 ಜನನೂ ಬೇರೆ ಬೇರೆ ಪರ್ಸ್ನಾಲಿಟಿಗಳಾಗಿರ್ತೀವಿ. ಸೊ ನನ್ನ ಮನ್ಸಿಗೆ ಅನ್ಸೋದೇನು ಅಂದರೆ, ನಾವು ಕಂಪೇರ್ ಮಾಡೋ ಬದಲು, ಈಗ ಬೇರೆಯವ್ರು ನಮ್ಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದರೆ ಲೆಟ್ಸ್ ಬಿ ಹ್ಯಾಪಿ ಫಾರ್ ದೆಮ್. ನಮ್ಗೆ ಅಟ್ಲೀಸ್ಟ್ ದೇವ್ರು ಇಷ್ಟು ಕೊಟ್ಟಿದ್ದಾನೆ, ನಮ್ಮ ಮಕ್ಕಳನ್ನ ಹೆಲ್ತಿಯಾಗೆ ಇಟ್ಟಿದ್ದಾನೆ, ಅವ್ರಿಗೇನು ಬೇಕೋ ಅವ್ರ ಪ್ಯಾಷನ್ನ ಅದರಲ್ಲೇ ಅವ್ರನ್ನ ಸಪೋರ್ಟ್ ಮಾಡೋಣ, ಹೆಲ್ಪ್ ಮಾಡೋಣ. ಬಿಕಾಸ್ ಇವಾಗ ಏನಾಗುತ್ತೆ, ಅಕಸ್ಮಾತ್ ಅವರು ಇಟ್ ಡಿಂಟ್ ವರ್ಕ್ಔಟ್, ಇಟ್ಸ್ ಓಕೆ, ಬಟ್ ದೇ ವುಡ್ ಹ್ಯಾವ್ ಅಟ್ಲೀಸ್ಟ್ ಟ್ರೈಡ್, ಗಿವನ್ ಇಟ್ ಎ ಶಾಟ್. ಅದಾದ್ಮೇಲೆ ಅವ್ರಿಗೂ ಗೊತ್ತು, ದೇ ಆರ್ ನಾಟ್ ಪಾಪ ಅಷ್ಟೂ ಅವ್ರೇನು ಡಮ್ ಏನಲ್ಲ, ದೇ ನೋ ಲೈಕ್ ಅವ್ರದ್ದು ಒಂದು ಪ್ಲಾನ್ ಬಿ ಅಂತ ಇಟ್ಕೊಂಡಿರ್ತಾರೆ. ಸೊ ಆ ಥರದ್ರಲ್ಲಿ ಒಂದು ಸಪೋರ್ಟ್ ಮಾಡೋಣ. ಈ ಮೂವಿ ನನಗೆ ಒಂದು ವೈಡ್ ರೇಂಜ್ ಆಫ್ ಆಡಿಯನ್ಸ್ ಗೊತ್ತಾಗ್ಬಿಟ್ಟು ಎಲ್ಲರೂ ಒಂದಿಂದಲೇ ಚೇಂಜ್ ಆಗಿಬಿಡ್ಬೇಕು ಅಂತ ಏನು ಅರ್ಥ ಇದಿಲ್ಲ, ಆಸೆ ಅಂತೂ ಇಲ್ಲ. ಬಟ್ ಒಬ್ಬರೋ ಇಬ್ಬರೋ, ಇವಾಗ ನನ್ನ ಸ್ಟೂಡೆಂಟ್ಸೇ ಈ ಮೂವಿ ನೋಡಿರೋರು, ದೇ ಫೀಲ್ ಲೈಕ್ ರಶ್ಮಿ ಆಂಟಿ ದಿಸ್ ಇಸ್ ಸೋ ಹ್ಯಾಪ್ಟ್, ಓ ಮೈ ಗಾಡ್, ಐ ಕ್ಯಾನ್ ಕನೆಕ್ಟ್ ಕಂಪ್ಲೀಟ್ಲಿ ಟು ದಿಸ್ ಮೂವಿ, ಟು ದಿಸ್ ಕ್ಯಾರೆಕ್ಟರ್ಸ್ ಅಂತ ಅಂದಾಗ ಐ ಫೀಲ್ ದಟ್ ಈಸ್ ಮೈ ಸಕ್ಸಸ್ ರೈಟ್ ದೇರ್. ಬಿಕಾಸ್ people are watching it is getting connected to those characters, right? So ನೀವು ಖಂಡಿತವಾಗ್ಲೂ ದಟ್ ಈಸ್ ಇದು ಅಂತ ಪಾಸಿಟಿವ್ ಅಂತ ಅನ್ಕೋತೀನಿ. ಸೊ ಅದೇ ನಂದು ಎಕ್ಸ್ಪೆಕ್ಟೇಷನ್ ಮೇನ್ಲಿ ಹೇಳಬೇಕು ಅಂದರೆ, ಯಾರೋ ಒಬ್ಬರು ಒಂದು ಫ್ಯೂ ಪೇರೆಂಟ್ಸ್ ಇದನ್ನ ಅರ್ಥ ಮಾಡಿಕೊಂಡು ಅವ್ರ ಮಕ್ಕಳನ್ನ ಸಪೋರ್ಟ್ ಮಾಡಿಕೊಂಡು ಕಂಪೇರ್ ಮಾಡ್ದಿರಾ ಇದ್ರೆ ಅದೇ ನನ್ನ ಮೈ ವಿಕ್ಟ್ರಿ ಅಂತ ಐ ವುಡ್ ಲೈಕ್ ಟು ಸೇ. ನೈಸ್. ಆಲ್ರೈಟ್ ವೀಕ್ಷಕರೇ, ಎಲ್ಲ ಕೇಳ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಮ್ಮ ಡೈರೆಕ್ಟರ್ ರಶ್ಮಿ ಅವರು ಎಲ್ಲದನ್ನು. ಇದೇ ಸಮಯದಲ್ಲಿ ಒಂದು ಹಸಿರು ಮೂವಿಯ ಒಂದು ಶಾರ್ಟ್ ಮೂವಿ ಕ್ಲಿಪ್ ನೋಡ್ಕೊಂಡು ಬರೋಣ. ನಮ್ಮ ಮನೆಯಿಂದ ಅವಳಿಗೆ ಸಂಗೀತ ಕೇಳ್ತಾ ಇದ್ರೆ ಅವಳಿಗೆ ಸಂಕಟ ಆಗ್ತಿದೆಯಂತೆ. ಸರಿ ಪಗ ಮರಿ ಸನಿ ಸರಿ ನಿ ಸರಿ ಪಗ ಮರಿ ಧನಿ ಸಾ ಗ ಮರಿ ನಿ ಸನಿ ಪಮಗ ಮರಿ ಮರಿ ರಿ ಸನಿ ಸರಿ ಮಾವನಿ ಧನಿ. ಬೆಂಕಿಯಲ್ಲಿ ಬೆಳದಿಂಗಳು, ಆ ಬೆಳದಿಂಗಳಲ್ಲಿ ಬೆಂಕಿಯೋ. ಏನ್ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? So frustrating. Ninu, lucky you're going to an Ivy League college though. ಏನೋ ಅಮ್ಮನ ಹತ್ರ ಮುಚ್ಚಿಡ್ಬೇಡ ಪ್ಲೀಸ್. ಗಿವ್ ಮಿ ದಿ ಫೋನ್. ಯು ವೇಸ್ಟೆಡ್ ಯುವರ್ ಟೈಮ್ and ಒಳಗೋಗ್ಬಿಟ್ಟು ಓದು. I know how to get good grades on mine. I don't care, you go inside. ಸೂರ್ಯ ಅವಳು ನಿನ್ನಿಂದನೇ ಹಾಳಾಗಿರೋದು. ಸೂರ್ಯ ಭೂಮಿಯಲ್ಲಿ Bye, Appa. ಇಲ್ಲ ಪುಟ್ಟಿ, ಐ ಆಮ್ ಸೋ ಸಾರಿ. ನಾನು ಯಾವತ್ತೂ ನಿನ್ನ ಕಂಪೇರ್ ಮಾಡಲ್ಲ. ನಿನ್ಗೇನು ಇಷ್ಟನೋ ಅದನ್ನ ಮಾಡು, ನಾನು ಏನು ಹೇಳಕ್ ಹೋಗಲ್ಲ ಪುಟ್ಟಿ. ಅವಳಿಗಿರೋ ಟೆನ್ಷನ್ನು, ಅವಳಿಗಿರೋ ಕಷ್ಟ ಎಲ್ಲ ಶೇರ್ ಮಾಡ್ಕೊಂಡು ನಮ್ಮ ಭೂಮಿ ನನ್ನ ಹತ್ರ ಅದನ್ನು ಹೇಳಿದ್ಲು. ದೂರದಲ್ಲಿ ಕಾಣುವ ಎಲ್ಲವೂ ನಿಜವಾಗಿ ಹಸಿರಲ್ಲ, ದೂರದಲ್ಲಿ ಕಾಣುವ ಎಲ್ಲವೂ ನಿಜವಾಗಿ ಹಸಿರಲ್ಲ. ನಮ್ಮ ಮಗಳನ್ನ ನಾವು ಹಾಳು ಮಾಡ್ತಾ ಇದೀವಿ, ಡ್ಯಾನ್ಸು ಮ್ಯೂಸಿಕ್ ಅಂತ ಕಳಿಸ್ಕೊಂಡು ಅವಳ ಎಜುಕೇಶನ್ ಹಾಳು ಮಾಡ್ತಿದೀವಿ ಅಂತ ಅವಳಿಗೆ ದುಃಖ. ಬೇಡ ಹಸಿರು ಹಸಿರಂಬ ಭ್ರಮೆಯಲ್ಲಿ ನೀನು ಇರಬೇಡ. Rashmi, taking support and encouragement as the segue to Shashi. ಶಶಿ, ನಿಮ್ಮ ಆಕ್ಟಿಂಗ್ ನೋಡಿದ್ವಿ ಮೂವಿನಲ್ಲಿ, ತುಂಬಾ ಚೆನ್ನಾಗಿ ಮಾಡಿದೀರಾ. ತುಂಬಾ ಅಂಡರ್ ಸ್ಟೇಟೆಡ್ ಆಗಿ ಮತ್ತೆ ತುಂಬಾ ಎಫೆಕ್ಟಿವ್ ಆಗಿ ಆಕ್ಟಿಂಗ್ ಮಾಡಿದೀರಾ. ಇಟ್ ಆಲ್ಮೋಸ್ಟ್ ಫೀಲ್ಸ್ ಲೈಕ್ ದಿಸ್ ಇಸ್ ನಾಟ್ ಯುವರ್ ಸೆಕೆಂಡ್ ಆರ್ ಥರ್ಡ್ ಮೂವಿ. ಎಷ್ಟೊಂದು ಮೂವಿಗಳಲ್ಲಿ ಅಥವಾ ಇದರಲ್ಲಿ ಆಕ್ಟ್ ಮಾಡಿದೀರಾ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಇದ್ರ ಬಗ್ಗೆ, ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದೆರಡು ಮಾತಾಡ್ತೀರಾ? ಆಯ್ತು. ಅಗೇನ್ ಥ್ಯಾಂಕ್ ಯು ದಿವ್ಯಾ ಅವರೇ.
ನಾನು ಕಲ್ತಿದ್ದು ಫಸ್ಟು ನಮ್ಮ TKSSF 1ನಲ್ಲಿ ಒಂದು ಪಾತ್ರ ಮಾಡಿದ್ರಿಂದ, ಆಮೇಲೆ ಸೆಕೆಂಡ್ ಹೇಳ್ತಾರಲ್ಲ, ಮನೆಯೇ ಮೊದಲ ಪಾಠಶಾಲೆ, ಹಾಗೆ ನನ್ನ ಹೆಂಡತಿನೇ ನನಗೆ ಮೊದಲ ಪಾಠಶಾಲೆ. ಅದು ಅವರೇ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ನಟಿಯಾಗಿರ್ಬೇಕಾದ್ರೆ ಅವ್ರು ಇಟ್ಟಿರುವ ಎಕ್ಸ್ಪೆಕ್ಟೇಷನ್ಸು ತುಂಬ ಹೈ. ಬೇರೆ ಕಡೆ ನಾನು ಐ ಕ್ಯಾನ್ ಫೇಲ್, ಬಟ್ ಇವ್ರ ಹತ್ರ ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆದ್ರೂ ಮನೆಗೆ ಬರೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಐ ಗೇವ್ ಮೈ ಬೆಸ್ಟ್. ಮೈ ಥೀಮ್ ಇಸ್, ನಾನು ಅವಳಿಗೆ ಹೇಳ್ತಾ ಇದ್ದೆ, ನನಗೆ ಸ್ಕ್ರಿಪ್ಟ್ ಎಲ್ಲ ಓದಿ ಹ್ಯಾಕ್ ಮಾಡೋಷ್ಟು ಮೆಮೊರಿ ಇಲ್ಲ, ಚೈತನ್ಯ ಇಲ್ಲ. ನಾನು ನ್ಯಾಚುರಲ್ ಆಗಿ ಹೇಳ್ತೀನಿ, ನೀನೇನು ಹೇಳ್ಬೇಕಂತಿದ್ಯಾ ಹೇಳು, ಅದನ್ನು ನಾನು ನ್ಯಾಚುರಲ್ ಆಗಿ ಮಾತಾಡ್ತೀನಿ ಅಂತ. ಸೊ ದಟ್ ಈಸ್ ಹೌ ಐ ಡಿಡ್ ಇಟ್. ಬಟ್ ಐ ವಾಂಟ್ ಟು ಗಿವ್ ಕ್ರೆಡಿಟ್ ಟು ಹರ್. ಶಿ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. ಅದೇ ನಾ ಹೇಳ್ದನಲ್ಲ, ಪ್ರೊಡ್ಯೂಸರ್ ಆಗಿ, ನಟಿಯಾಗಿ, ನಿರ್ದೇಶಕರಾಗಿ ಮಾಡೋದು ಭಾಳ ಕಷ್ಟ. ಅದ್ರ ಜೊತೆಗೆ ನಮ್ಮ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ ಶಂಕರ್ ಮೈತ್ಲಿ ಹಾಗೂ ಇಬ್ಬರು ಮಕ್ಕಳನ್ನು ಸಪೋರ್ಟ್ ಕೊಟ್ಟರು. ಸೊ ವೆನ್ ಯು ಸಿ ಆಲ್ ದ್ಯಾಟ್, ನಿಮಗೆ ಒಂಥರ ಸ್ಫೂರ್ತಿ ಬರುತ್ತೆ, ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಬರುತ್ತೆ. ಸೊ TKSSF, ಮೈ ವೈಫ್ ಅಂಡ್ ಮೈ ಟೀಮ್ ವರ್ ಆಲ್ ಬಿಹೈಂಡ್ ದ್ಯಾಟ್. ಸೊ ಐ ರಿಯಲಿ ಥ್ಯಾಂಕ್ ದೆಮ್ ಫಾರ್ ದ್ಯಾಟ್. ದಟ್ಸ್ ವೆರಿ ನೈಸ್. ನೀವು ಈಗ ಕಂಪೋಸ್ ಮಾಡಿರೋ ಹಸಿರು ಮೂವಿಯ ಹಾಡಿನ ಬಗ್ಗೆ ಒಂದೆರಡು ಮಾತಾಡೋಣ. ನಿಮ್ಗೆ ಹೇಗೆ ಇದೆ, ಫಸ್ಟ್ ಟೈಮ್ ಈ ಹಾಡು ಬರೆದಿದ್ದು ಅಂತ ರಶ್ಮಿ ಹೇಳಿದ್ರು ಮುಂಚೆನೆ, ಹೇಗೆ ನಿಮ್ಗೆ ಇದು ಮನಸ್ಸಿನಲ್ಲಿ ಬಂತು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ. ಅದನ್ನ ಸ್ವಲ್ಪ ನಾನು ವೆರಿ ಕ್ಯಾಂಡಿಡ್ ಆಗಿ ಮಾತಾಡ್ತೀನಿ. ಬಹುಶಃ ನಾನು ಹೆಂಡತಿ ಹತ್ರ ಬಯಸ್ಕೊತೀನಿ ನಾನು ಇದರ ಇಂಟರ್ವ್ಯೂ ಆದಮೇಲೆ. ಸೊ ಅವಳು ಹೇಳ್ದಾಗೆ ಅವತ್ತು ಅರಂಗೇಟಮ್ ಏನೋ ಪ್ರಾಕ್ಟೀಸ್ ಇತ್ತು. ಅದಾದಮೇಲೆ ಅಜಯ್ ವಾರಿಯರ್, ನೋಟೆಡ್ ಸಿಂಗರ್, ಮನೆಗೆ ಬಂದಿದ್ರು. ಆಮೇಲೆ ಅವ್ರಿಗೆ ಹೇಳ್ತಾ ಇದ್ಲು, ಒಂದು ಸಣ್ಣ ಸಾಂಗ್ ಹಾಕಿದ್ರೆ ಮೂವಿಗೆ ಚೆನ್ನಾಗಿರುತ್ತೆ. ದರ್ ವರ್ ಸಮ್ ಮ್ಯೂಸಿಷಿಯನ್ಸ್ ಇನ್ ಅವರ್ ಹೌಸ್ ಆಲ್ಸೋ. ಅವ್ರು ಹೇಳಿದ್ರು, ನಾನು ಹಾಡ್ತೀನಿ, ಬಟ್ ನನಗೆ ಲಿರಿಕ್ಸ್ ಬೇಕಲ್ಲ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ, ನಾನು ಬರಿತೀನಿ ಅಂತ ಹೇಳಿದೆ. ನಾನು ಯಾವತ್ತೂ ಬರೆದಿಲ್ಲ. ಅವಳು ನನ್ನ ಮುಖ ಹೀಗೆ ನೋಡಿದ್ಲು, ನಿನ್ನ ಕೈಯಲ್ಲಿ ಬರೆಯೋಕ್ಕಾಗತ್ತಾ ಅಂತ. ಐ ಸೈಡ್, ನಾನು ಪ್ರಯತ್ನ ಮಾಡ್ತೀನಿ, ಬರಿತೀನಿ, ನಾನು ಯಾವತ್ತೂ ಬರೆದಿಲ್ಲ, ಬರಿತೀನಿ ಅಂತ ಹೇಳಿದೆ. ಸೊ ದಟ್ ವಾಸ್ 10 o'clock ಇನ್ ದ ನೈಟ್. ನೆಕ್ಸ್ಟ್ ಡೇ ಅವರು ಪ್ರಾಕ್ಟೀಸ್ ಮುಗಿಸ್ಕೊಂಡು ಬೆಳಗ್ಗೆ ಮತ್ತೆ 10 ಗಂಟೆಗೇನೋ ವಾಪಸ್ ಬಂದರು. ಸೊ ಐ ರೋಟ್ ಲಿಟಲ್ ಬಿಟ್ 2 hours ಇನ್ ದ ನೈಟ್. ಐ ಗಾಟ್ ಅಪ್ ಇನ್ ದ ಮಾರ್ನಿಂಗ್, ರಿಹರ್ಸ್ ದ್ಯಾಟ್. ಅದು ನನ್ನ ಮನಸ್ಸಲ್ಲೇ ಇದೆ ಬರೆದಿರೋದ್ರಿಂದ. ಹಸಿರು ಹಸಿರೆಂದು ಇನ್ನೊಂದು ಕಡೆ ಇನ್ನೂ ಹಸಿರಾಗಿದೆ ಎಂದು ನೋಡಬೇಡ, ದೂರದಲ್ಲಿ ಕಾಣುವುದೆಲ್ಲ ನಿಜವಾಗಿ ಹಸಿರಲ್ಲ, ಹಸಿರು ಹಸಿರೆಂಬ ಭ್ರಮೆ, ಹಸಿರು ಹಸಿರೆಂಬ ಭ್ರಮೆಯಲ್ಲಿ ನೀನು ಇರಬೇಡ. ಅಷ್ಟೇ, ವೆರಿ ಸಿಂಪಲ್ ಲಿರಿಕ್ಸ್ ಬರೆದೆ, ಜಸ್ಟ್ ಟು ಕನ್ವೇ ದ ಥೀಮ್ ಆಫ್ ದ ಮೂವಿ. ಅವರ ಸಿಂಗರ್ ಬಂದರು, ಅಜಯ್ ವಾರಿಯರು. ಎಲ್ಲ ನೋಡಿದ್ರು, ಅವರು ಒಂದು ಸ್ವಲ್ಪ ಟ್ವೀಕ್ ಮಾಡಿದ್ರು ಅಷ್ಟೇ. ತುಂಬ ಚೆನ್ನಾಗಿದೆ ಇದು, ದಿಸ್ ವಿ ಕ್ಯಾನ್ ಗೆಟ್ ದ ಮೆಸೇಜ್ ಅಂತ ಹೇಳಿದ್ರು. ಬಟ್ ಮುಖ್ಯ ಏನಂದ್ರೆ, ನಾನು ಬರ್ದಿರೋ ಲಿರಿಕ್ಸ್ ಅಲ್ಲ, ಅವ್ರು ಕೊಟ್ಟಿರೋ ವಾಯ್ಸು. ಆ ವಾಯ್ಸ್ ಹಸ್ ಟೇಕನ್ ಮೈ ವೆರಿ ಲೇಬನ್ ಲಿರಿಕ್ಸ್ನ ಕನ್ವರ್ಟ್ ಮಾಡಿ ಅದೊಂದು ಸೊಗಸಾದ ಹಾಡು, ಒಂದು ಸೊಗಸಾದ ಮೆಸೇಜ್ ಕೊಟ್ಟಿದೆ. ಸೊ ಐ ಥಿಂಕ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದ್ಯಾಟ್. ನನಗೆ ನೀವು ಕೇಳಿದ್ರೆ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಡಿಡ್ ಇನ್ TKSSF 2 ಅಂದರೆ ನಾಟ್ ಆ್ಯಕ್ಟಿಂಗ್, ಬಿಕಾಸ್ ಐ ಲರ್ನ್ ಸಮಥಿಂಗ್ ಟು ಮೋರ್ ಇನ್ ರೈಟಿಂಗ್ ಅಂತ. ಆಮೇಲೆ ಇನ್ನೊಂದು, ನಾನು ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ತಂದೆ ಜ್ಞಾಪಕ ಬಂತು. ಈಸ್ ಸೂನ್ ಟು ಬಿ 90. ಅವ್ರು, ನಾನು ಯಾವಾಗ್ಲೂ ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ತಿದ್ದು. ಮನೆಗೆ ಬಂದರೆ ನನಗೆ ಕನ್ನಡಪ್ರಭ, ಪ್ರಜಾವಾಣಿ ಪೇಪರ್ ಕೊಡೋರು, ಕೊಟ್ಬಿಟ್ಟು ಎಡಿಟೋರಿಯಲ್ ಓದು, ಕನ್ನಡ ಇಂಪ್ರೂವ್ ಆಗುತ್ತೆ ಅನ್ನೋರು. ಸೊ ಇದೆಲ್ಲ ನಾನು ಬರಿಬೇಕಾದ್ರೆ, ನಾನು ಕನ್ನಡ ಬರೆದಿರೋದು 25 ವರ್ಷದಿಂದ, ಯಾವಾಗ PUCಯಲ್ಲಿ ಬರೆದಿರೋದು ಲಾಸ್ಟ್. ಅದಾದ್ಮೇಲೆ ನಾನು ಕನ್ನಡನೇ ಬರೆದಿಲ್ಲ. ಸೊ ಅವ್ರ ಜ್ಞಾಪಕ ಬಂತು ನನಗೆ ಬರಿಬೇಕಾದ್ರೆ. ನಮ್ಮ ತಂದೆ ಮಾತು ಕೇಳಿದ್ರೆ ಇನ್ನೂ ಚೆನ್ನಾಗಿ ಲಿರಿಕ್ಸ್ ಬರಿಬಹುದಿತ್ತೇನೋ ಅಂತ ಬಂತು. ಬಟ್ ಆಲ್ ದೋಸ್ ಲಿಟಲ್ ಥಿಂಗ್ಸ್ ಆ್ಯಡೆಡ್ ಅಪ್ ಆ್ಯಂಡ್ ಹೋಪ್ಫುಲಿ ಇಟ್ ಕ್ರಿಯೇಟೆಡ್ ಎ ಗುಡ್ ಲಿರಿಕ್ಸ್. ಆ್ಯಂಡ್ ಆಸ್ ಐ ಸೆಡ್, ಅವ್ರ ಅಜಯ್ ವಾರಿಯರ್ ವಾಯ್ಸಿಂದ ಅದೊಂದು ಒಳ್ಳೆ ಹಾಡಾಗಿ ಬಂತು. ಅದೇ, ಆಸ್ ದೇ ಸೇ, ಗ್ರೇಟ್ ಆರ್ಟಿಸ್ಟ್ ಫಸ್ಟ್ ಕಾಂಟ್ರಿಬ್ಯೂಷನ್ ಇಸ್ ಗಿವಿಂಗ್ ಕ್ರೆಡಿಟ್ ಟು ಅದರ್ಸ್ ಅಂತ ಹೇಳ್ತಾರೆ. ಹಾಗೆ ನೀವು ಎಷ್ಟು ಚೆನ್ನಾಗಿ ಅಜಯ್ ವಾರಿಯರ್ ಅವ್ರಿಗೂ ಕ್ರೆಡಿಟ್ ಕೊಡ್ತಿದ್ದೀರಾ. 100% ಕರೆಕ್ಟ್. ಅವ್ರ ಹಾಡು ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ನೀವು ಲಿರಿಕ್ಸ್ ಕೂಡ ಅಷ್ಟೇನೆ ಚೆನ್ನಾಗಿ ಎಫೆಕ್ಟಿವ್ ಆಗಿ ಬರ್ದಿದ್ದೀರಾ. ತುಂಬಾ ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮ TKSFF ಅವರ ಸ್ಪಾನ್ಸರ್ ಇಂದ ಒಂದು ಮೆಸೇಜ್ ನೋಡ್ಕೊಂಡು ಬರೋಣ. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬಿಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ
0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲ್ಯಾಂಟೇಷನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ಥ್ಯಾಂಕ್ ಯು ಶಶಿ ಅವರೇ. ನಮ್ಮ ಜೊತೆ ಇವತ್ತು ಶಂಕರ್ ಮೂರ್ತಿ ಅವರಿದ್ದಾರೆ, ಒನ್ ಆಫ್ ದ ಸಪೋರ್ಟಿಂಗ್ ಆಕ್ಟರ್ಸ್ ಫಾರ್ ದ ಮೂವಿ ಹಸಿರು. ಶಂಕರ್, ನೀವು ನಿಮ್ಮ ಅನುಭವದ ಬಗ್ಗೆ, ಈ ಮೂವಿ ನಲ್ಲಿ ನಿಮ್ಮ ಅನುಭವದ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ನೀವು ಫ್ಲಾರಿಡಾ ಇಂದ ಟೆಕ್ಸಸ್ಗೆ ಹೋಗಿ ಅಲ್ಲಿ ಮೂವಿ ಶೂಟ್ ಮಾಡಿಬಿಟ್ಟು ಬಂದಿದ್ದೀರಾ, ಅದ್ರ ಬಗ್ಗೆ ಒಂದೆರಡು ಮಾತಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನಮ್ಗೆ ರಶ್ಮಿ ಅವರು, ಶಶಿ ಅವರು ಮೊದಲೇ ಈ TKSFF ವರ್ಷನ್ 1 ಮೂವಿ ಮಾಡಿದಾಗ ನಮ್ಗೆ ಹೇಳಿದ್ರು. ಸೊ ಅದನ್ನ ಕಳ್ಸಿಕೊಟ್ಟಿದ್ರು. ನೋಡಿದಾಗ ತುಂಬಾ ಇಂಪ್ರೆಸ್ ಆಗಿತ್ತು ಅವ್ರದ್ದು ಆಕ್ಟಿಂಗ್ ಬಗ್ಗೆ, ಅವರು ಪಾರ್ಟಿಸಿಪೇಷನ್ ಬಗ್ಗೆ, ಆಮೇಲೆ ಯಾವ ರೀತಿ ಫೆಸ್ಟಿವಲ್ ಕಂಡಕ್ಟ್ ಆಗತ್ತೆ ಅದೆಲ್ಲ ಹೇಳಿದ್ರು. ಸೊ ಇಟ್ ವಾಸ್ ವೆರಿ ಇಂಪ್ರೆಸಿವ್. ಸೊ ಏನಾದ್ರು ಮಾಡ್ಬೇಕು, ಅವ್ರ ಜೊತೆ ಸೇರಿ ಒಂದು ಟೀಮ್ ವರ್ಕ್ ಮಾಡ್ಕೊಂಡು ಏನಾರು ಮಾಡ್ಬೇಕು ಅಂತ ಐಡಿಯಾ ಇತ್ತು. ಸೊ ನಾನು ನಮ್ದು ಫಿಲ್ಮ್ ಮಾಡೋಣ, ಏನೋ ರಿಜಿಸ್ಟರ್ ಮಾಡೋಣ, ನೋಡೋಣ ಹೆಂಗೆ ಸ್ಟೋರಿ ಬರುತ್ತೆ ಅಂತೆಲ್ಲ ಹೇಳಿ ಏನೋ ಮಾಡ್ತಾ ಇದ್ದೆ. ಸೊ ಅಷ್ಟರಲ್ಲಿ ರಶ್ಮಿ ಅವರು ಫೋನ್ ಮಾಡಿ ಹೇಳಿದ್ರು, ಈ ತರ ನೀವು ಮೈತ್ಲಿ ಅವ್ರು ಆಕ್ಟಿಂಗ್ ಮಾಡ್ತೀರಾ ಅಂತ ಹೇಳಿದ್ರು. ವಿ ಗಾಟ್ ಎಕ್ಸೈಟೆಡ್ ಆಕ್ಚುಲಿ. ಸೊ ಬಟ್ ಏನು ಅಂತಂದ್ರೆ ಚಾಲೆಂಜ್ ಏನು ಅಂತಂದ್ರೆ ಇದು ಅವ್ರದ್ದು ಸ್ಮಾಲ್ ವಿಂಡೋ ಇತ್ತು. ಅವ್ರದ್ದು ಅರಂಗೇಟ್ರಮ್, ರಿಸೈಟಲ್ಸ್ ಎಲ್ಲ ನಡೀತಾ ಇತ್ತು. ಶಿ ವಾಸ್ ವೆರಿ ಬ್ಯುಸಿ. ಸೊ ಆ ಮಧ್ಯದಲ್ಲಿ ಶೂಟಿಂಗ್ ಇತ್ತು. ಸೊ ನಾವು ಯಾವ್ದೋ ಒಂದು ವೀಕೆಂಡ್ ವರ್ಕೌಟ್ ಮಾಡ್ಕೊಂಡು, ಸೊ ಅಲ್ಲಿ ಹೋಗೋಣ, ಹೆಂಗಿದ್ರು ನಾವು ಅಲ್ಲಿ ಹೋಗ್ಬೇಕು ಅಂತಿದ್ದೀವಿ. ಸೊ ಹ್ಯೂಸ್ಟನ್ಗೆ ಹೋಗೋಣ. ಅಲ್ಲಿ ಹೋದಾಗ ಇದು ಈ ಶೂಟಿಂಗು ಅಕಾಮಿಡೇಟ್ ಮಾಡೋಣ ಅನ್ಕೊಂಡು ಹೋದ್ವಿ.
ಸೊ ನನಗೆ ಆಕ್ಚುಲ್ ಆಗಿ ಒಂದು ರಶ್ಮಿ ಅವ್ರ ಜೊತೆ ಈ ಪಿಕ್ಚರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಟ್ ವಾಸ್ ಅ ವೆರಿ ಎಕ್ಸೈಟಿಂಗ್ ಪ್ರಾಸ್ಪೆಕ್ಟ್. ಸೊ ಅದು ಮೇನ್ಲಿ ಅದಕ್ಕೋಸ್ಕರ ಹೋಗಿದ್ದು. ಜೊತೆಗೆ ನನಗೆ ನಮ್ದೊಂದು ಶಾರ್ಟ್ ಫಿಲ್ಮ್ ಮಾಡ್ತಿದೀವಲ್ಲ, ಅದಕ್ಕೆ ತುಂಬಾ ಎಜುಕೇಶನ್ ತರ ಆಗತ್ತೆ, ತುಂಬಾ ಟ್ರೈನಿಂಗ್ ತರ ಆಗತ್ತೆ ನನಗೆ. ಯಾಕಂದ್ರೆ ವಿ ಆರ್ ಆಲ್ ಫಸ್ಟ್ ಟೈಮ್ ಮೂವಿ ಮೇಕರ್ಸ್ ಅಲ್ವಾ. ಸೊ ನಮ್ಗೆ ಏನಿದ್ರು ಏನ್ ಕಲಿಯಕ್ ಚಾನ್ಸ್ ಸಿಕ್ಕಿದ್ರು ಮೋಸ್ಟ್ ವೆಲ್ಕಮ್. ಸೊ ದಟ್ ವಾಸ್ ಅ ಸೆಕೆಂಡರಿ ಪರ್ಪಸ್. ಸೊ ಎಷ್ಟಾಗ್ತೋ ಅಷ್ಟು ಕಲಿಯೋಣ, ನೋಡೋಣ ಹೆಂಗಿರುತ್ತೆ, ಏನ್ ಮಾಡ್ತಾರೆ ಇವರು, ಯಾವ ರೀತಿ ಶೂಟಿಂಗ್ ಮಾಡ್ತಾರೆ, ಲೊಕೇಶನ್ಸ್ ಯಾವ ತರ, ಲೊಕೇಶನ್ ಅಲ್ಲಿ ಲೈಟಿಂಗ್ ಆಗ್ಲಿ, ಬೇರೆ ಒಂದು ಆಸ್ಪೆಕ್ಟ್ ಆಗ್ಲಿ, ಲಾಜಿಸ್ಟಿಕ್ಸ್ ಯಾವ ತರ ಮ್ಯಾನೇಜ್ ಮಾಡ್ತಾರೆ, ಮೇನ್ಲಿ ಲಾಜಿಸ್ಟಿಕ್ಸ್ ಯಾವ ತರ ಮ್ಯಾನೇಜ್ ಮಾಡ್ತಾರೆ ನೋಡ್ಬೇಕಾಗಿತ್ತು. ಸೊ ನಾವು ಮೈತ್ರಿ ಅವರು ವಿ ಆರ್ ಪ್ರೆಟಿ ಎಕ್ಸೈಟೆಡ್. ಸೊ ಹೋದ್ವಿ ಅಲ್ಲಿ ರಶ್ಮಿ ಅವ್ರ ಮನೇಲಿ ನಾವು ಇದ್ದಿದ್ದು. ಸೊ ನಮ್ಗೆ ಇರೋದಕ್ಕೆ ಓಡಾಡೋದಕ್ಕೆ ಏನಕ್ಕೆ ಬೇರೆ ಏನಕ್ಕೂ ಪ್ರಾಬ್ಲಮ್ ಆಗ್ಲಿಲ್ಲ, ತುಂಬಾ ಚೆನ್ನಾಗಿತ್ತೆಲ್ಲ. ಬಟ್ ಏನಂದ್ರೆ ನನಗೆ ಒಂದೇನು ಅಂದ್ರೆ, ಫಸ್ಟ್ ರಶ್ಮಿ ಅವ್ರದ್ದು ಮತ್ತೆ ಶಶಿ ಅವ್ರದ್ದು ಫಿಲ್ಮ್ ನೋಡಿದಾಗ, ಇದು ರಶ್ಮಿ ಅವರು ನ್ಯಾಚುರಲ್ ಶಿ ಇಸ್ ಅ ವೆರಿ ಗುಡ್ ಆಕ್ಟರ್. ಬಟ್ ನನಗೆ ಶಶಿ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಅಂದ್ರೆ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಅವ್ರು ನೋಡಿದ್ಮೇಲೆ ಅನಿಸ್ತು, ಓಕೆ ಇವ್ರಿಗೆ ಐ ನೋ ವೈ ಹಿ ಗಾಟ್ ಎ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಅಂತ. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಅವ್ರಿಗೆ ಸೈಡ್ ಪ್ರೊಫೈಲು ಇದು ಫೋಟೋಜೆನಿಕ್ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರಿಗೆ. ಸೊ ಐ ವಾಸ್ ವಾಂಟಿಂಗ್, ಈಗ ಇವ್ರ ಜೊತೆಗೆ ಆಕ್ಟ್ ಮಾಡ್ಬೋದು, ಇವ್ರ ಜೊತೆಗೆ ಫಿಲ್ಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದ್ರೆ ಇಟ್ ವಿಲ್ ಗಿವ್ ಅಸ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್. ಆಲ್ಸೋ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಆಪರ್ಚುನಿಟಿ ನನಗೆ. ಸೊ ನಾವು ಹೋದ್ರೆ ಎಲ್ಲ ಅವರು ಒಂದು ಪ್ರೊಫೆಷನಲ್ ಕ್ಯಾಮ್ರಾಮನ್ ಎಲ್ಲ ಹೈರ್ ಮಾಡಿದ್ರು ಕರೆಕ್ಟ್ ಆಗಿ. ಆಮೇಲೆ ಕ್ಲೀನ್ ಆಗಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಶೂಟಿಂಗ್ ಎಲ್ಲ. ಸೊ ವಿತ್ ಇನ್ ಶಾರ್ಟ್ ಟೈಮ್ ಎಲ್ಲ ಮಾಡ್ಕೊಂಡಿದ್ರು ಅವರು. ಸೊ ದಟ್ ವಾಸ್ ವೆರಿ ಇಂಪ್ರೆಸಿವ್ ಫಾರ್ ಮಿ. ಆಮೇಲೆ ಅವ್ರದ್ದು ರಿಸೈಟಲ್ ಪ್ರೋಗ್ರಾಮ್ಸು, ಬೇರೆ ಅವರು ಪ್ರೋಗ್ರಾಮ್ಸ್ ಇಟ್ಕೊಂಡು ಕೂಡ ಅವರು ಎಲ್ಲಾ ಟೈಮು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು, ಆಮೇಲೆ ಅವರು ಶಿ ವಾಸ್ ಬೋತ್ ಡೈರೆಕ್ಟಿಂಗ್ ಆಸ್ ವೆಲ್ ಆಸ್ ಆಕ್ಟಿಂಗ್. ಸೊ ಎರಡನ್ನೂ ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಅವ್ರ ಎಫಿಷಿಯನ್ಸಿ ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಸೊ ನನಗೆ ನನ್ನ ಪಾರ್ಟ್ ಎಲ್ಲ ಮುಂಚೆನೆ ಸ್ಕ್ರಿಪ್ಟ್ ಕಳಿಸಿ ಸ್ವಲ್ಪ ನನ್ನ ಲೈನ್ಸ್ ಎಲ್ಲ ಕಳಿಸಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾನು ಕೇಳಿದೆ, ನಮ್ದು ಯಾವ ತರ ಪಾರ್ಟ್ ಇದರಲ್ಲಿ, ನಿಮ್ದೇನ್ ಇದು ನ್ಯಾಚುರಲ್ ಆಗಿ ಮಾಡಿ ಏನ್ ಬರುತ್ತೋ ಮಾಡಿ ಇದು ಅಂತಂದ್ರೆ. ಸೊ ಹೆಂಗಿದ್ರು ಹೆಂಡತಿ ಕೈಲಿ ಬೈಸ್ಕೋಬೇಕು, ಅದು ಅಭ್ಯಾಸ ಇದೆ. ಸೊ ಸೊ ಅಷ್ಟೇ ಪಾರ್ಟ್ ನಂದು. ಬಟ್ ಆದ್ರೆ ನಂದು it added content to the film. So it was not like a very, very small part also. It added content, it added meaning to the main concept. ಅವ್ರು ಏನ್ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಿದಾರೆ, ಏನ್ ಮೆಸೇಜ್ ಮುಟ್ಸೋದಕ್ಕೆ ಟ್ರೈ ಮಾಡ್ತಿದಾರೆ, ಅದ್ರಲ್ಲಿ ನಮ್ದು ಒಂದು ಪಾರ್ಟ್ ಇದೆ. ಡೆಫಿನೆಟ್ಲಿ ವಿ ಫೆಲ್ಟ್ ಇಂಪಾರ್ಟೆಂಟ್. ಸೊ ನಾವು ನಮ್ ಕೈಲಿ ಎಷ್ಟು ಚೆನ್ನಾಗತ್ತೋ ಅಷ್ಟು ಮಾಡ್ಬೇಕು ಅನ್ಕೊಂಡಿದ್ವಿ. ಸೊ ಹೋಪ್ಫುಲಿ I think that came out well. So pretty much it was a very learning and a very exciting opportunity for us. And thanks to everyone, thanks to TKSFF and also Rashmi for providing us this opportunity. Thank you, Shankar. ಅಬ್ಸಲ್ಯೂಟ್ಲಿ, ಅದನ್ನ ಕರೆಕ್ಟ್ ಆಗಿ ಹೇಳಿದ್ರೆ ಶಂಕರ್. ಮೂವಿ ನೋಡಿದಾಗ ನಮಗೂ ಅನಿಸ್ತು, ಎವ್ರಿ ಸಿಂಗಲ್ ಪಾರ್ಟ್, ಎಷ್ಟು ಜನ ಇದಾರೋ ಎಲ್ರದ್ದೂ ಒಂದು ಮೆಸೇಜ್ ಇದೆ. ಆ ಪಾರ್ಟ್ ಇಂದ ಒಂದು ಮೆಸೇಜ್ ಇದೆ. ಅಂಡ್ ಎವ್ರಿ ಸಿಂಗಲ್ ಪಾರ್ಟ್ ಇಸ್ ಎಫೆಕ್ಟಿವ್ ಅಂಡ್ ಅಬ್ಸಲ್ಯೂಟ್ಲಿ ನೀಡೆಡ್, ರಿಕ್ವೈರ್ಡ್ ಪಾರ್ಟ್ಸ್ನೇ ಮಾಡಿದ್ದಾರೆ. ಒನ್ ಮೋರ್ ಕ್ವೆಶನ್ ಫಾರ್ ಯು ಶಂಕರ್. ನೀವು ಒಂದು ಮೂವಿ ಮಾಡಿದ್ದೀರಾ TKSFFಗೆ ಫ್ಲಾರಿಡಾ ಇಂದ. ಈ ಮೂವಿಯಿಂದ, ಹಸಿರು ಮೂವಿಯಿಂದ ನೀವು ನಿಮ್ಮ ಮೂವಿಗೆ ಏನನ್ನ ಅಡ್ಯಾಪ್ಟ್ ಮಾಡ್ಕೊಂಡ್ರಿ? ಏನಾದ್ರು ಹೊಸದಾಗಿ ಏನಾದ್ರು ತಗೊಳಕಾಯ್ತಾ? ಈ ಮೂವಿಯಿಂದ ಅಡ್ಯಾಪ್ಟ್ ಮಾಡ್ಕೊಳಕಾಯ್ತಾ? ಡೆಫಿನೆಟ್ಲಿ. ಸೊ ನಾನು ಹೇಳ್ದಂಗೆ, ಸೊ ನಾವು ಹೋಗಿದ್ದು ಏನಕ್ಕೆ ಅಂತಂದ್ರೆ, ಒಂದು ಆಕ್ಟಿಂಗ್ ಆಪರ್ಚುನಿಟಿ ಸಿಕ್ತು, ಒಂದು ಬಟ್ ಮೋಸ್ಟ್ಲಿ ಯಾವ ತರ ಮೂವಿ ಮಾಡ್ತಾರೆ, ಯಾವ ತರ ಇವರು ಡೈರೆಕ್ಟ್ ಮಾಡ್ತಾರೆ, ಹೆಂಗೆ ಏನೇನು ಪ್ರಾಬ್ಲಮ್ಸ್ ಬರ್ತವೆ ಶೂಟಿಂಗ್ ಮಾಡ್ಬೇಕಾರೆ, ಸೊ ಯಾರ್ಯಾರ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತಾರೆ. ಸೊ ನಮ್ಗೆಲ್ಲ ಗ್ರೇ ಏರಿಯಾ ಆಗಿತ್ತು. ಸೊ ಒಂದು ಶೂಟಿಂಗ್ ಸ್ಕೆಡ್ಯೂಲ್ ಪ್ಲಾನ್ ಮಾಡೋದ್ರಿಂದ ಹಿಡಿದು, ಆಮೇಲೆ ಲೊಕೇಶನ್ ಕರೆಕ್ಟ್ ಆಗಿ ನಾವು ಎಲ್ಲ ಪ್ಲಾನ್ ಮಾಡ್ಕೊಂಡು, ಲಾಜಿಸ್ಟಿಕ್ ಪ್ಲಾನ್ ಮಾಡ್ಕೊಂಡು, ನಮ್ ಕ್ಯಾಮ್ರಾ ಪ್ಲಾನ್ ಮಾಡ್ಕೊಂಡು, ನಮ್ದು ನಾವು ಆಕ್ಟಿಂಗ್ ಏನ್ ರಿಹರ್ಸ್ ಮಾಡ್ಕೊಂತೀವಿ ಅದೆಲ್ಲ ಮಾಡ್ಕೊಂಡು, ಯಾವ ತರ ಮ್ಯಾನೇಜ್ ಮಾಡ್ತೀವಿ ಇದನ್ನ, ಅಷ್ಟು ಕಮ್ಮಿ ಟೈಮಲ್ಲಿ ಅಷ್ಟು ಜಾಸ್ತಿ ಟೇಕ್ಸ್ ಇಲ್ದಾರ. ನಂಗೆ ಗೊತ್ತಿರೋಂಗೆ ಯಾರು ಜಾಸ್ತಿ ಟೇಕ್ಸ್ ಕೊಂಡಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 2 ಟೇಕು 3 ಟೇಕಲ್ಲಿ ಮುಗಿಸಿದ್ವಿ ಎಲ್ಲ. ಸೊ ಇದ್ ಯಾವ ತರ ಮಾಡ್ಬೇಕು ಇದನ್ನ. ಆಮೇಲೆ ಫಸ್ಟ್ ಸ್ಕ್ರಿಪ್ಟ್ ನೋಡಿದೆ, ರಶ್ಮಿ ಅವ್ರು ಕಳ್ಸಿದ ಸ್ಕ್ರಿಪ್ಟ್ ನೋಡಿದೆ. ಸೊ ಸ್ಕ್ರಿಪ್ಟ್ ಅಲ್ಲಿ ಏನು ಅಂತಂದ್ರೆ,
ತುಂಬಾ ಪರಿಪೂರ್ಣತೆ ಇತ್ತು. ಇದು ತುಂಬಾ ಲಾಂಗ್ ಸ್ಟೋರಿ, ತುಂಬಾ ಅಡ್ವೆಂಚರ್ ಅಂತಲ್ಲ, ಬಟ್ ಇದ್ರೋ ಏನ್ ಸ್ಟೋರಿ ಇತ್ತು ಅದಕ್ಕೆ ಜಸ್ಟಿಸ್ ಕೊಡ್ತಾ ಇತ್ತು. ಸ್ಕ್ರಿಪ್ಟ್ ವಾಸ್ ಡೂಯಿಂಗ್ ಎ ಜಸ್ಟಿಸ್. ಸೊ ಅದನ್ನ ನೋಡಿ ತುಂಬಾ ಕಲ್ತ್ಕೊಳ್ಳೋ ಚಾನ್ಸ್ ಇತ್ತು. ಸೊ ಯಾವ ರೀತಿ ಸಣ್ಣ ಎಕ್ಸ್ಪ್ರೆಷನ್ಸ್ ನ, ಸಣ್ಣ ಇನ್ಸಿಡೆಂಟ್ಸ್ ನ ಯಾವ ತರ ಸ್ಟಿಚ್ ಮಾಡ್ತಾರೆ, ಯಾವ ತರ ಆ ಸೀನ್ಗೆ ಹೊಂದಾಣಿಕೆ ಮಾಡ್ಕೊಂಡು ಮೀನಿಂಗ್ಫುಲ್ ಆಗಿ ಮಾಡ್ಕೊಂತಾರೆ. ಆಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟಿಂಗ್ ಆದ್ಮೇಲೆ ರಶ್ಮಿ ಅವರು ಇದು ಪ್ರೊಡಕ್ಷನ್ ಟೈಮ್ ಅಲ್ಲಿ ಇಷ್ಟೆಲ್ಲ ಕಲ್ತ್ವಿ. ಸೊ ಲೈಟಿಂಗ್ ಹೆಂಗ್ ಮಾಡೋದು, ಕ್ಯಾಮರಾಮನ್ ಜೊತೆ ಹೆಂಗ್ ವರ್ಕ್ ಮಾಡೋದು, ಯಾವ ರೀತಿ ಆಂಗಲ್ಸ್ ತಗೊಳ್ಳೋದು, ಹೆಂಗೆ ಇದು ಮಿಡ್ ಶಾಟ್, ಲಾಂಗ್ ಶಾಟ್ಸ್ ಯಾವ ತರ ತಗೊಳ್ಳೋದು, ಇವೆಲ್ಲ ಟೆಕ್ನಿಕಲ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಇದು ಆಸ್ಪೆಕ್ಟ್ಸ್ ಇದೆ, ತುಂಬಾ ಕಲ್ತ್ಕೊಂಡ್ವಿ. ಬಟ್ ಮೇನ್ ಏನು ಅಂತಂದ್ರೆ ನನಗೆ ನಾವ್ ಅಂದ್ಕೊಂಡಿದ್ದೀರ ಅಂದ್ರೆ ಓಕೆ ನಮ್ದು ಮೇಜರ್ ಪೋರ್ಷನ್ ಎಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಮೇಜರ್ ಪೋರ್ಷನ್ ಮುಗೀತು ಅಂತ. ಇಲ್ಲ ಅವಾಗ ಶುರು ಆಯ್ತು. ಸೊ ರಶ್ಮಿ ಅವ್ರು ಹೇಳ್ತಾ ಇದ್ರು ಎಡಿಟಿಂಗ್ ಅಲ್ಲಿ ಏನೇನ್ ಚಾಲೆಂಜಸ್ ಬರ್ತಾ ಇದೆ, ಮ್ಯೂಸಿಕ್ ಮಾಡೋದ್ರಲ್ಲಿ ಏನೇನ್ ಚಾಲೆಂಜಸ್ ಬರ್ತಾ ಇದೆ ಆಯ್ತಾ. ಅವರು ಶಶಿ ಅವರು ಲಿರಿಕ್ಸ್ ಬರೆದ್ರು, ನಾವ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಚೆನ್ನಾಗಿ ಲಿರಿಕ್ಸ್ ಬರೀತಾರೆ ಅಂತ. ತುಂಬಾನೇ ಚೆನ್ನಾಗಿ ಬರೆದ್ರು. ಬಟ್ ಅಜಯ್ ವಾರಿಯರ್ ಹಾಡ್ತಾರೆ ಅಂತಂದ್ರೆ ಅಜಯ್ ವಾರಿಯರ್ ಇಸ್ ಎ ವೆರಿ ಗುಡ್ ಪ್ಲೇ ಬ್ಯಾಕ್ ಸಿಂಗರ್ ಅಂಡ್ ಅವ್ರ ವಾಯ್ಸ್ ಎಲ್ಲರಿಗೂ ಗೊತ್ತೇ ಇದೆ. ಬಟ್ ದೆನ್ ಈ ಲಿರಿಕ್ಸ್ಗೆ ಆ ಸಿಚುಯೇಷನ್ ತಕ್ಕಂಗೆ ರಶ್ಮಿ ಅವ್ರು ಎಡಿಟಿಂಗ್ ಮಾಡಿದಾರಲ್ಲ, ದಟ್ ವಾಸ್ ದ ಹೈಲೈಟ್. ನನಗೆ ಏನಂದ್ರೆ ಅವ್ರು ಯಾವ ರೀತಿ ಡಿಫ್ರೆಂಟ್ ಪೋರ್ಷನ್ಸ್ ಆಫ್ ದ ಸಾಂಗ್ ಆ ಸಾಂಗ್ ಮಾಡಿ ಡಿಫ್ರೆಂಟ್ ಪೋರ್ಷನ್ಸ್ ನ ಬೇರೆ ಬೇರೆ ಸೀನ್ಗೆ ಕರೆಕ್ಟ್ ಆಗಿ ಬರೋಂಗ್ ಮಾಡಿ ಅವರು ರಶ್ಮಿ ಅವ್ರು ಯಾವಾಗ ನಮ್ಗೆ ಅವ್ರ ಟ್ರೈಲರ್ ನೋಡಕ್ ಚಾನ್ಸ್ ಸಿಕ್ತು, ಆ ಟ್ರೈಲರ್ ಎಲ್ಲ ಇಂಪ್ರೆಸ್ ಆಗ್ಬಿಟ್ಟಿದ್ದೆ ನಾನು ಆ ಮ್ಯೂಸಿಕ್ ಬಗ್ಗೆ. ಸೊ ಮೂವಿ ನೋಡಿದಾಗ ಮೊನ್ನೆ ಇಟ್ ವಾಸ್ ರಿಯಲಿ ಅವರು ಎಡಿಟಿಂಗ್ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ರಶ್ಮಿ ಅವರು ಅವ್ರ ಎಡಿಟರ್ ಜೊತೆಗೆ ಪ್ರತಿಯೊಂದು. ಆಮೇಲೆ ಕೆಲವು ಸಲ ಶೂಟಿಂಗ್ ಏನ್ ಚೆನ್ನಾಗಿ ಮಾಡಿಲ್ಲ, ನಾವು ಫಸ್ಟ್ ಟೈಮ್ ಆದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ಕವರ್ ಮಾಡಿ ಎಡಿಟಿಂಗ್ ಅಲ್ಲಿ ಎತ್ಬಿಟ್ಟು ಅದನ್ನ ಎಡಿಟಿಂಗ್ ಅಲ್ಲಿ ಎಲ್ಲಿ ಪಾಸ್ ನ ಎತ್ಬೇಕು, ಎಲ್ಲಿ ಪಾಸ್ ಕೊಡ್ಬೇಕು, ಎಲ್ಲಿ ಇದು ಏನಪ್ಪಾ ಕನೆಕ್ಷನ್ ಯಾವ ತರ ತಗೋಬೇಕು, ಒಂದ್ ಪೋರ್ಷನ್ ಆಫ್ ದ ಸೀನ್ ಕಟ್ ಮಾಡೋದು ಕೂಡ ಇನ್ನೊಂದು ಸೀನ್ಗೆ ಯಾವ ತರ ಕನೆಕ್ಷನ್ ತಗೋಬೇಕು, ತುಂಬಾ ಆಸ್ಪೆಕ್ಟ್ಸ್ ಇತ್ತು. ಅವರು ತುಂಬಾ ಕಷ್ಟ ಆಗ್ತದೆ ನನಗೆ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಫಸ್ಟ್ ಲೇಬಲಿಂಗ್ ಇಂದ ಹಿಡಿದು ಮತ್ತೆ ಏನೇನು ಸ್ಪೆಷಲ್ ಎಫೆಕ್ಟ್ಸ್ ಹಾಕ್ಸ್ಬೇಕು, ಏನೇನು ಇದ್ರಲ್ಲಿ ಯಾವ್ದು ಎಷ್ಟೆಷ್ಟು ತೋರಿಸ್ಬೇಕು, ಯಾವ ಇನ್ಸಿಡೆಂಟ್ ಪ್ರತಿಯೊಂದು ಸೀನಲ್ಲೂ ಎಷ್ಟೆಷ್ಟು ತೋರಿಸ್ಬೇಕು, ಅದೆಲ್ಲ ತುಂಬಾ ಒಂಥರ ಚಾಲೆಂಜಿಂಗ್ ಅಂತ ಹೇಳ್ತಾ ಇದ್ರು ರಶ್ಮಿ ಅವರು. ಅಂಡ್ ಅವರು ಹಿ ಹ್ಯಾಸ್ ಟು ಯುನೋ ವರ್ಕ್ ವಿತ್ ಅವ್ರ ಶೆಡ್ಯೂಲ್ ಪ್ರಕಾರ, ಎಡಿಟರ್ ಶೆಡ್ಯೂಲ್ ಪ್ರಕಾರ, ಬಿಕಾಸ್ ಎಡಿಟರ್ಸ್ ವಿಲ್ ಬಿ ವೆರಿ ಬಿಸಿ, ಅವ್ರಿಗೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ಇವರು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ಯಲ್ಲ, ದಟ್ ವಾಸ್ ಎ ಹ್ಯೂಜ್ಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮ್ಗೆ. ಸೊ ಫೈನಲ್ ಔಟ್ಪುಟ್ ನೋಡಿದಾಗ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಸೊ ನಮ್ಗೆ ನಮ್ ಫಿಲ್ಮ್ ಮಾಡೋದಕ್ಕೆ ತುಂಬಾ ಒಂಥರ ಸೊ ಅಂಡ್ ರಶ್ಮಿ ಇಷ್ಟೆಲ್ಲ ಮಾಡಿದಾಗ ನಮ್ಗೂ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಇವರು ಆಕ್ಟಿಂಗ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡ್ತಾನೆ ಇದಾರೆ, ಆಮೇಲೆ ಎಡಿಟಿಂಗ್ ಮಾಡ್ತಾ ಇದಾರೆ, ಮತ್ತೆ ಶಶಿ ಜೊತೆ ಮತ್ತೆ ಅಜಯ್ ವಾರಿಯರ್ ಕೂತ್ಕೊಂಡು ಮ್ಯೂಸಿಕ್ ವರ್ಕ್ ಮಾಡಿದ್ದಾರೆ, ಮತ್ತೆ ಕ್ಯಾಮ್ರಾಮನ್ ಜೊತೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು ಅವರು ಪೇಷಂಟ್ ಆಗಿ. ಆಮೇಲೆ ರೀಟೇಕ್ಸ್ ಬಂದಾಗ ಇನ್ನೊಂದ್ಸತಿ ಶೂಟಿಂಗ್ ಮಾಡ್ಬೇಕು ಅಂತ ಬಂದಾಗ ಎಲ್ಲ ತುಂಬಾ ಇದ್ ಮಾಡಿದ್ರು. ಆಮೇಲೆ ನಮ್ದೊಂದು ಪೋರ್ಷನ್ ಶೂಟ್ ಮಾಡಿಸ್ಕೋಬೇಕಾಯ್ತು, ಅದ್ ನಾವು ಮಾಡ್ಕೊಟ್ವಿ. ಸೊ ಎಲ್ಲ ಓವರ್ ಆಲ್ ಆಗಿ ಇದು ನೋಡಿದಾಗ ಇಟ್ ವಾಸ್ ಎ ವೆರಿ ಸ್ಯಾಟಿಸ್ಫೈಯಿಂಗ್, ವೆರಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಇಟ್ ಹೆಲ್ಪ್ ಅವರ್ ಮೂವಿ ಅ ಲಾಟ್ ಆಕ್ಚುಲಿ. ದಟ್ಸ್ ವಂಡರ್ಫುಲ್. ಥ್ಯಾಂಕ್ ಯು ಶಂಕರ್ ಅವರೇ. ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಖುಷಿ ಕುಲಕರ್ಣಿನೂ ಇದ್ದಾಳೆ. She also plays one of the major roles, in fact, one of the major supporting roles in the movie as well. ನಮಸ್ಕಾರ ಖುಷಿ, ಹೇಗಿದೀಯಾ? ಆಲ್ ಗುಡ್? ಅವ್ರಿಗೆ ಇವತ್ತು ಶಿ ಇಸ್ ನಾಟ್ ಕೀಪಿಂಗ್ ವೆಲ್, ಮಾತಾಡಕ್ ಆಗ್ತಾ ಇಲ್ಲ. ಖುಷಿ ಪರವಾಗಿ ರಶ್ಮಿ, ನೀವೇನೆ ಖುಷಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಆ ಮೂವಿ ರೋಲ್ ಬಗ್ಗೆ? ಬಿಕಾಸ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ರೋಲ್ ವಾಟ್ ಶಿ ಹಸ್ ಪ್ಲೇಡ್ ಇನ್ ದ ಮೂವಿ, ವಿತೌಟ್ ಲೆಟಿಂಗ್ ಟೂ ಮಚ್ ಆಫ್ ದ ಮೂವಿ ಔಟ್, ವಿತೌಟ್ ಟೆಲ್ಲಿಂಗ್ ದ ಸ್ಟೋರಿ ಲೈನ್. It is a very effective and a very strong role that she has done. ಎಕ್ಸ್ಪೀರಿಯನ್ಸ್ ಬಗ್ಗೆ, ಖುಷಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವು ಹೇಳ್ತೀರಾ? ಶೋರ್, ಖಂಡಿತವಾಗ್ಲು. ನಾನು ಈ ಮೂವಿ ಮಾಡಬೇಕು ಅಂದ್ಕೊಂಡಾಗ ನನಗೆ ಇಬ್ಬರು ಮಕ್ಕಳು ಪಾತ್ರಗಳು ಬೇಕಿತ್ತು. ಲೈಕ್ ದರ್ ಆರ್ ಟೂ ಫ್ಯಾಮಿಲೀಸ್, ಇಟ್ಸ್ ಅ ಸ್ಟೋರಿ ಅಬೌಟ್ ಟೂ ಫ್ಯಾಮಿಲೀಸ್. ಏನೋ ಲೈಕ್ ಇಬ್ಬರು ಹೆಣ್ಮಕ್ಳು ಇರ್ತಾರೆ, ಒಬ್ರೊಬ್ರು ಏನೋ ಲೈಕ್ ಈಚ್ ಫ್ಯಾಮಿಲಿದಲ್ಲಿ ಒಂದೊಂದು ಹೆಣ್ಮಗು ಇರುತ್ತೆ. ಅವ್ರು ಒಂಥರ ಟೀನೇಜ್ ಫೇಸ್ ಮಕ್ಕಳು ಬೇಕಾಗಿತ್ತು.
ಅವಾಗ ನನಗೆ ಅಫ್ಕೋರ್ಸ್ ಐ ಹ್ಯಾವ್ ಲಾಟ್ ಆಫ್ ಸ್ಟೂಡೆಂಟ್ಸ್, ಬಟ್ ಅಟ್ ದಿ ಸೇಮ್ ಟೈಮ್ ಪಾಪ ಅವ್ರು ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ. ಈ ಮಕ್ಕಳೆಲ್ಲ ಐ ಡೋಂಟ್ ಥಿಂಕ್ ಒಂದು ಕನ್ನಡ ಮೂವಿನೂ ನೋಡಿಲ್ಲ. ಮತ್ತು ಮನೇಲಿ ಮಾತಾಡಿದ್ರು ಕೂಡ ಕನ್ನಡ ಅವ್ರಿಗೆ ಮೋಸ್ಟ್ ಆಫ್ ದಿ ಟೈಮ್ ಅವರು ತಂದೆ ತಾಯಿ ಜೊತೆ ಅವ್ರ ತಂದೆ ತಾಯಿ ಕನ್ನಡದಲ್ಲಿ ಮಾತಾಡಿದ್ರು ಕೂಡ ಇವ್ರು ರೆಸ್ಪಾಂಡ್ ಮಾಡೋದೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ಇವಾಗ ನಾನು ಡ್ಯಾನ್ಸ್ ಕ್ಲಾಸಲ್ಲಿ ನನ್ನ ಕನ್ನಡ ಮಕ್ಕಳ ಜೊತೆ ನಾನು ಕನ್ನಡದಲ್ಲೇ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆದರೂ ಅವರು ವಾಪಸ್ ನನಗೆ ಉತ್ತರ ಕೇಳಬೇಕಾದ್ರೆ ಇಂಗ್ಲೀಷಲ್ಲೇ ಉತ್ತರ ಹೇಳ್ತಾರೆ. ಏನು ಮಾಡೋದು ಅನ್ಬೇಕಾದ್ರೆ ದೆನ್ ಯಾರು ಚೆನ್ನಾಗಿರುತ್ತೆ, ಯಾರು ಫ್ರೀ ಆಗಿರ್ತಾರೆ. ಬಿಕಾಸ್ ಅವತ್ತು ನಂದು ಏಪ್ರಿಲಲ್ಲಿ ನಾವು ಇದು ಮಾಡಿದ್ದು, ಏಪ್ರಿಲ್ ಎಂಡ್ ನಂದು ರಿಸೈಟಲ್ ಇತ್ತು. ಮೇಯಿಂದ ಈ ಮಕ್ಕಳಿಗೆ ಎಕ್ಸಾಮ್ಸು ಮೇ ಫಸ್ಟ್ ವೀಕಿಂದ. ಸೊ ನನಗೆ ಅದು ಒಂದೇ ವೀಕೆಂಡ್ ಇರೋದು. ಆ ವೀಕೆಂಡಲ್ಲೂ ನನಗೆ ಬರೀ ಒಂದು ದಿನ ಸಿಗುತ್ತೆ, ಅರ್ಧ ದಿನ. ನಂದು ಪ್ರೋಗ್ರಾಮ್ ಆದಮೇಲೆ ಈ ಮಕ್ಕಳನ್ನ ಇಟ್ಕೊಂಡು ಕರ್ಕೊಂಬರ್ಬೇಕು ನಾನು. ಬಿಕಾಸ್ ಬೇರೆ ಟೈಮಲ್ಲಿ ಅವ್ರಿಗೆ ಸಪ್ರೇಟಾಗಿ ಬಾ ಅಂದರೆ ಪಾಪ ದೇರ್ ಬ್ಯುಸಿ, ಪೇರೆಂಟ್ಸ್ ಆರ್ ಬ್ಯುಸಿ, ಅವ್ರಿಗೆ ಆಗಲ್ಲ ಅಂತ. ದೆನ್ ಐ ರಿಕ್ವೆಸ್ಟೆಡ್ ಖುಷಿ ಅವ್ರ ತಂದೆ ತಾಯಿಗೆ ಜೊತೆ ಮಾತಾಡಿದೆ. ಮತ್ತು ಶ್ಲೋಕ ನನ್ನ ಮಗಳು ಪಾಠ ಮಾಡಿರೋದು, ಭೂಮಿ ಪಾತ್ರ ಮಾಡಿರೋದು ಶ್ಲೋಕ ಅಂತ, ಅವಳು ನನ್ನ ಸ್ಟೂಡೆಂಟು. ಅವಳಿಬ್ರಿಗೂ ಹೋಗಿ ನಾನು ಕೇಳಿದೆ, ಈ ಥರ ಮಾಡ್ತೀರಾ ಅಂದರೆ, ಅಯ್ಯೋ ಏನು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಆಂಟಿ, ಹೆಂಗೆ ಮಾಡೋದು ನಾವು ಅಂದರು. ಇಲ್ಲ ಇದು ನಾನು ನಿಮ್ಗೆ ಐ ವಿಲ್ ಟೆಲ್ ಯು ತುಂಬ ನ್ಯಾಚುರಲ್ ಆಗಿ ನಿಮ್ಗೆ ಹೆಂಗಿರ್ತೀನೋ ನೀವು ಹಂಗೆ ಮಾಡಿ, ನಿಮ್ಗೆ ಏನು ಅನ್ಸತ್ತೋ ಆ ಥರನೇ ಮಾಡಿ, ನಾನೇನು ಆ ಥರ ನಿಮಗೆ ಜಾಸ್ತಿ ಏನು ಇದು ಕೊಡಲ್ಲ, ಪ್ರೆಷರ್ ಹಾಕಲ್ಲ ಅಂತ ಅಂದ್ಬಿಟ್ಟು. ಅವತ್ತು ನೀವು ನೋಟಿಸ್ ಮಾಡಿದ್ರೆ ಅವ್ರದ್ದು ಸೀನಲ್ಲಿ ಇಬ್ಬರ ಕೈಯಲ್ಲೂ ಮೆಹಂದಿ ಇದೆ. ಅದು ಯಾಕಂದರೆ ಅದು ಡ್ಯಾನ್ಸ್ ಪ್ರೋಗ್ರಾಮ್ ಆದಮೇಲೆ ಪಾಪ ಮನೆಗೆ ಬಂದು ಅವರು ಮಾಡಿರೋ ಸೀನ್ಸ್ ಅದು. ಸೊ ಮನೆಗೆ ಬಂದರು, ನಮ್ಮ ಮನೇಲೇ ಬೇಗ ಕ್ವಿಕ್ಕಾಗಿ ಚೇಂಜ್ ಮಾಡಿಕೊಂಡು ಶಂಕರ್ ಹೇಳ್ದಂಗೆ ಲೈಕ್ ನಾವು ಅವತ್ತು ಒಂದು ದಿನಕ್ಕೆ ಮಾತ್ರ, ಅವತ್ತು ಅರ್ಧ ದಿನಕ್ಕೆ ಒಂದು 4 hours ನಾನು ಡ್ಯಾನ್ಸ್ನೇ ರೆಕಾರ್ಡ್ ಮಾಡಿರೋಂಥವ್ರನ್ನ ಹೇಳ್ಕೊಂಡು ಬಂದಿದ್ದೆ ನಾನು ಅಲ್ಲಿಂದ. ಪ್ಲೀಸ್ ಬನ್ನಿ, ನಮ್ಗೆ ಇದೊಂದು 4 ಗಂಟೆ ನಮಗೆ ವಿ ನೀಡ್ ಯುವರ್ ಇದು ಅಂತ. ಅವ್ರಿಗೇನು ಐಡಿಯಾ ಇಲ್ಲ, ಅವರು ಡ್ಯಾನ್ಸ್ ವಿಡಿಯೋ ತೆಗಿಯೋರು. ಬಟ್ ಅವ್ರಿಗೆ ಹೇಳಿದ್ದೆ, ಇಲ್ಲ ನೀವು ಸುಮ್ಮನೆ ಬಂದಲ್ಲಿ ನಿಂತ್ಕೊಂಡು ಹಿಂಗೆ ನಾನು ಏನು ಹೇಳ್ತೀನೋ ಅದು ನಿಂಗೆ ರೆಕಾರ್ಡ್ ಮಾಡಿ ಅಂತ. ಸೊ ಅವ್ರ ಟೈಮ್ ಫ್ರೇಮ್ ಕೂಡ ತುಂಬ ಕಮ್ಮಿ ಇತ್ತು. ಬಿಕಾಸ್ ಅವ್ರು ಹೇಳಿದ್ರು ಇಟ್ಸ್ ಜಸ್ಟ್ ಫಾರ್ 4 hours, ಆಫ್ಟರ್ ದಟ್ ಐ ಹ್ಯಾವ್ ಟು ಲೀವ್ ಅಂತ. ಸೊ ಮಕ್ಕಳು ನನಗೆ ಅದೇ ಅಷ್ಟೇ 4 ಗಂಟೆ ಇತ್ತು ನಮ್ಮೆಲ್ರಿಗೂ ಇದನ್ನು ಮಾಡೋದಕ್ಕೆ. ಅವ್ರಿಗೆ ಪಾಪ ಫೋನ್ಗಳಲ್ಲೇ ನಾನು ಇದರಲ್ಲಿ ಕಳಿಸ್ತಾ ಇದ್ದೆ, ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೆ ಅವ್ರಿಗೆ. ಅವ್ರು ಏನು ಮಾತಾಡಬೇಕು ಅದನ್ನು ಜಸ್ಟ್ ಕೀಪ್ ಪ್ರಾಕ್ಟೀಸಿಂಗ್. ನೀವು ಕಾರಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ, ನೀವೆಲ್ಲರೂ ಪೇರೆಂಟ್ಸ್ ಜೊತೆ ಹೋಗ್ಬೇಕಾದ್ರೆ ಅದನ್ನು ಸುಮ್ಮನೆ ಕೇಳ್ತಾ ಇರಿ ಅಂತ ಅಂದ್ಬಿಟ್ಟು. ಇಬ್ರು ದೇ ಡಿಡ್ ಸಚ್ ಎ ವಂಡರ್ಫುಲ್ ಜಾಬ್. ಆ್ಯಂಡ್ ದಿ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ದೇರ್ ಬಾಡಿ ಲ್ಯಾಂಗ್ವೇಜ್ ನಿಜವಾಗ್ಲೂ ನನಗೆ ಅದೇ ಅನಿಸ್ತು. ಐ ಡಿಂಟ್ ಟೀಚ್ ದೆಮ್ ಎನಿಥಿಂಗ್, ಇಟ್ ವಾಸ್ ಜಸ್ಟ್ ಸೋ ನ್ಯಾಚುರಲಿ ದೇ ಡನ್ ಸಚ್ ಎ ಗ್ರೇಟ್ ಜಾಬ್. ರಿಯಲಿ hats off to both these girls and I'm very proud of them. ಅಬ್ಸಲ್ಯೂಟ್ಲಿ, ಇಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಹಾಗೇನೆ ಎಂಜಾಯ್ ಮಾಡಿದ್ದಾರೆ ಅಂತಾನೂ ಅನ್ಸುತ್ತೆ. ದ ಹೋಲ್ ಪ್ರಾಸೆಸ್ ಆಫ್ acting and being in the movie and all of that looks like it was a fun experience for everybody. Rashmi, you're creative, you're artistic, and now you're a movie director too. It's like you have a lot of beautiful feathers on your hat. That's wonderful. ಹೀಗೆ ಆಸ್ ಅ ಲಾಸ್ಟ್ ಕ್ವೆಶ್ಚನ್, ಈ ಸೀರೀಸ್ ಲಾಸ್ಟ್ ಕ್ವೆಶ್ಚನ್ ಕೇಳ್ತಿದ್ದೀನಿ. ಮುಂದಿನ ಫ್ಯೂಚರ್ ಪ್ಲಾನ್ಸ್ ಏನು ಲಕ್ಷ್ಮಿ ಫಾರ್ ದ ಮೂವಿ? ರಶ್ಮಿ, ಫಾರ್ ದ ಮೂವೀಸ್ ಏನ್ ಫ್ಯೂಚರ್ ಪ್ಲಾನ್ಸ್ ಇದೆ ನಿಮಗೆ? ಫ್ಯೂಚರ್ ಪ್ಲಾನ್ಸ್ ಏನೂ ಇಲ್ಲ ದಿವ್ಯಾ. ಟೇಕ್ ಒನ್ ಥಿಂಗ್ ಅಟ್ ಎ ಟೈಮ್ ಅಂದಂಗೆ ದೇವ್ರು ಏನೇನು ಆಪರ್ಚುನಿಟಿ ಕಳಿಸ್ತಾ ಇದ್ದಾನೋ, ಆಗತ್ತೆ ನೀನು ಮಾಡು ಅಂತ ಚಾಲೆಂಜ್ ಏನೇನು ಆಗ್ತಾ ಇದ್ದಾನೋ ಅದನ್ನು ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಫಾರ್ವರ್ಡ್. ಅದ್ರ ಜೊತೆಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ನನ್ನ ಸ್ಟಾರ್ ಕ್ಯಾಸ್ಟ್ಗೆ, TKSSFಗೆ. ಬಿಕಾಸ್ ಫಸ್ಟ್ ಸ್ಟೆಪ್ಪು TKSSF ಅವರು ಪ್ಲೀಸ್ ಸೈನ್ ಅಪ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳದೆ ಇದ್ದಿದ್ರೆ ನಾನು ಸೈನ್ ಅಪ್ಪೇ ಮಾಡ್ತಾ ಇರಲಿಲ್ಲ. ನಮಗೆಲ್ಲ ಈ ಥರ ಹಿಂಗೆ ನಾವು ಮಾಡ್ಬೋದು ಅಂತ ಒಂದು ಐಡಿಯಾ ಕೂಡ ಬರ್ತಾ ಇರಲಿಲ್ಲ. ಸೊ ಫಸ್ಟ್ ಥ್ಯಾಂಕ್ಸ್, ಐ ಹ್ಯಾವ್ ಟು ಥ್ಯಾಂಕ್ ದೆಮ್. ಅದ್ರ ಜೊತೆಗೆ ನನಗೆ ಇರೋವಂಥ ಈ ಥರ ದೇವರು ಕೊಟ್ಟಿರೋವಂಥ ಫ್ರೆಂಡ್ಸು, ಒಳ್ಳೆ ಫ್ರೆಂಡ್ಸು, ನನ್ನ ಸ್ಟೂಡೆಂಟ್ಸು, ಮತ್ತು ಮೈ ಹಸ್ಬೆಂಡ್, ಎಲ್ಲರೂ ಸುತ್ತಮುತ್ತಲು ಇರೋರು ಎಲ್ಲರೂ ಸಪೋರ್ಟು, ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಅದರಿಂದ ಐ ಆಮ್ ಏಬಲ್ ಟು ಡೂ ಸಮಥಿಂಗ್. ಐ ಆಮ್ ನಾಟ್ ಟೆಲಿಂಗ್ ಲೈಕ್ ಐ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್ ಅಂತ. ಬಿಕಾಸ್ ಶಂಕರ್ ಹೇಳ್ದಂಗೆ ಒಂದು ಸೀನ್ ಮಧ್ಯದಲ್ಲಿ ಒಂಥರ ರಾತ್ರಿ ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಅಯ್ಯೋ ಇದೊಂದು ಸೀನ್ ಬೇಕು ನನಗೆ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಸೆಲ್ ಫೋನಲ್ಲಿ ತೆಗೆದ್ಬಿಟ್ಟು ಕಳಿಸಿ ಒಂದು ಸೀನ್ ಅವ್ರ ಅಡುಗೆ ಮೇಲೆ ಪಾತ್ರೆ ತೊಳಿತಾ ಇರ್ತಾರೆ ಒಂದು ಸೀನಲ್ಲಿ, ನೀವು ನಮ್ಮ ಮೂವಿ ನೋಟಿಸ್ ಮಾಡಿದ್ರೆ ಅದನ್ನ ಸೆಲ್ ಫೋನಲ್ಲಿ ತೆಗೆದ್ಬಿಟ್ಟು ಕಳಿಸಿ ಅಂತ ಪಾಪ ಅವ್ರಿಗೊಂದು 3-4 ಸರಿ ಪ್ರಾಣ ತಿಂದಿದ್ದಕ್ಕೆ ಅವ್ರು ಆಮೇಲೆ ಕಳಿಸಿದ್ರು. ಆಮೇಲೆ ನಂದು ಫಸ್ಟ್ ಸೀನ್ ನೀವು ನೋಟಿಸ್ ಮಾಡಿದ್ರೆ ಮೂವಿದಲ್ಲಿ ನಾನು ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ದೀನಿ, ಅದು ನನ್ನ ಸ್ಟೂಡೆಂಟ್ ಕೈಲಿ ಕೊಟ್ಬಿಟ್ಟೆ ಸೆಲ್ ಫೋನು, ತೆಗಿಯಮ್ಮ ನನಗೆ ಇದು ಬೇಕು, ಈ ಸೀನ್ ಐ ವಾಂಟ್ ಟು ಆ್ಯಡ್ ಅಂತ. ಸೊ ಲಾಸ್ಟ್ ಮಿನಿಟ್ ಏನೇನೋ ಐಡಿಯಾ ಬರ್ತಿದ್ದಂಗೆನೆ ಮಾಡಿರೋ ಅಂಥದ್ದಿದ್ದು. ಇಟ್ ವಾಸ್ ನಾಟ್ ಲೈಕ್ ಎವ್ರಿಥಿಂಗ್ ವಾಸ್ ಸೆಟ್ ಅಂತ. ಏನೇನು ಬರ್ತಿತ್ತು ತಲೆಯಲ್ಲಿ, ಏನೇನು ಅವಾಗ ಓಡ್ತಾ ಇತ್ತು, ಇದನ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನ ಮೈನಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನೇನು ಅನಿಸ್ತಿತ್ತು ಹಂಗೆ ಮಾಡಿರೋದು.
ನಂದು ನೆಕ್ಸ್ಟ್ ಫ್ಯೂ ಪ್ರಾಜೆಕ್ಟ್ಸು ಲೈಕ್ I'm very passionate about teaching dance to kids and also promoting good messages via dance and via any medium ಅಂತ ಹೇಳ್ಬೋದು. So ಈ ಶಾರ್ಟ್ ಮೂವಿ ವಾಸ್ ಅ ರಿಯಲಿ ಗುಡ್ medium for me to share these messages. ಸೊ ಅದು ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಏನೂ ಇಲ್ಲ, ನೋಡೋಣ ಏನಾಗುತ್ತೆ, ಅವಾಗ ಬಂದಾಗ ವಿ ವಿಲ್ ನೋ ವಾಟ್ ವಿಲ್ ಡೂ ಅಂತ. ರಶ್ಮಿ, ದೇವರು ನಿಮಗೆ ಇದೇ ಥರ ಒಳ್ಳೊಳ್ಳೆ ಐಡಿಯಾಸು ಮತ್ತು ವೆರಿ ಗುಡ್ ಎನರ್ಜಿ ಕೊಡ್ತಾ ಇರಲಿ. ಹೀಗೆ ಇದೇ ಥರನೇ ಒಳ್ಳೆ ಮೆಸೇಜಸ್ ಇರೋ ಸಾಕಷ್ಟು ಮೂವಿಗಳನ್ನು ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ಸ್ನ ಹೀಗೇನೆ ಮುಂದೆ ತರ್ತಾ ಇರಿ. ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಹಸಿರು ಮೂವಿ ತಂಡ ನಿಮಗೆಲ್ರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಇಷ್ಟು ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಎಲ್ಲ ಮಾತಾಡಿದ್ರಿ. ನಿಮ್ಮದು ಐಡಿಯಾಸು ಮತ್ತು ನಿಮ್ಮದು ಎಕ್ಸ್ಪೀರಿಯನ್ಸಸ್ ಎಲ್ಲ ಶೇರ್ ಮಾಡ್ಕೊಂಡ್ರಿ. ತುಂಬ ಥ್ಯಾಂಕ್ ಯು ಫಾರ್ ದ್ಯಾಟ್. ವೀಕ್ಷಕರಿಗೆ ನಿಮಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ಪ್ರೋಗ್ರಾಮ್ನೆಲ್ಲ ನೋಡಿದ್ದೀರಾ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಮೂವಿ ಹಸಿರು ಬಗ್ಗೆ ತಿಳ್ಕೊಂಡಿದ್ದೀರಾ. TKSFF ಕಡೆಯಿಂದ ವಿಶಿಂಗ್ ಹಸಿರು ದ ವೆರಿ ಬೆಸ್ಟ್, ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್ ಪ್ಲಾನ್ಸ್ ಆಸ್ ವೆಲ್. ಎಲ್ಲರಿಗೂ ನಮಸ್ಕಾರ. ಗುಡ್ ನೈಟ್. ಥ್ಯಾಂಕ್ ಯು ದಿವ್ಯಾ, ಸುಧೀರ್ ಹಾಗೂ ಥ್ಯಾಂಕ್ ಯು ಸೊ ಮಚ್. TKSFF. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಒಂದು